ನಾವು ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹಲ್ಲೆಲೂಯ. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಅವರು ಹೇಳ್ತಾರೆ. ಅವ್ರು ಹೇಳೋದೇನಂತಂದರೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಎಂಬುದಾಗಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯ. ಅವರು ನಮ್ಮನ್ನು ಆರಿಸಿದ್ದಾರೆ, ಅದಕ್ಕಾಗಿ ಆತನಿಗೆ ಸ್ತೋತ್ರ. ಆತನು ನಮ್ಮನ್ನು ಆರಿಸಿಕೊಂಡದ್ದು ಮಾತ್ರವಲ್ಲ, ಅವ್ರು ಮುಂದುವರಿಸಿ ಹೇಳೋ ಮಾತೇನಂತಂದರೆ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಆರಿಸಿದ್ದಾರೆ. ಆರಿಸಿದ್ದು ಮಾತ್ರವಲ್ಲ, ನಾವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನಾವು ಕೊಡುವಂಥ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಮ್ಮನ್ನು ನೇಮಿಸಿದ್ದಾರೆ. ಹಲ್ಲೆಲೂಯ. ಹೀಗೆ ಹೇಳಿ, ನಾನು ಆರಿಸಲ್ಪಟ್ಟವನು, ನಾನು ನೇಮಿಸಲ್ಪಟ್ಟವನು. ಯೇಸುವೇ ನನ್ನನ್ನು ಆರಿಸಿದಕ್ಕಾಗಿ ಸ್ತೋತ್ರ. ನನ್ನನ್ನು ನೇಮಿಸಿರುವಿರಿ, ನಿಮಗೆ ಸ್ತೋತ್ರ. ಹಲ್ಲೆಲೂಯ. ಯೋಗ್ಯತೆ ಇಲ್ಲದ, ಅರ್ಹತೆ ಇಲ್ಲದ, ಪ್ರಯೋಜನವಿಲ್ಲದ ನಮ್ಮನ್ನು ಅವರು ಆರಿಸಿದ್ದಾರೆ, ಅದಕ್ಕಾಗಿ ಆತನಿಗೆ ಸ್ತೋತ್ರ. ನಮ್ಮನ್ನು ನೇಮಿಸಿದ್ದಾರೆ, ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿದ್ದಾರೆ ಸರಿ, ಆತನು ನಮ್ಮನ್ನು ನೇಮಿಸಿದ್ದಾರೆ ಸರಿ. ಆದರೆ ಅವರು ನಮ್ಮನ್ನು ನೇಮಿಸಿದ್ದಾರೆ, ಯಾವುದಕ್ಕೋಸ್ಕರವಾಗಿ ನೇಮಿಸಿದ್ದಾರೆ? ಅವರು ಹೇಳುವಂಥ ಮಾತೇನಂತಂದರೆ, ನಾನು ನಿಮ್ಮನ್ನು ನೇಮಿಸಿದ್ದೀನಿ, ಅದು ಏನಕ್ಕೋಸ್ಕರವಾಗಿ ಅಂತಂದರೆ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥವರಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ನೇಮಿಸಿದ್ದಾರೆ. ಅವರು ಏನಕ್ಕೋಸ್ಕರವಾಗಿ ನೇಮಿಸಿದ್ದಾರೆ ಅಂತಂತಂದರೆ, ನಾವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ. ಹಲ್ಲೆಲೂಯ. ನಾನು ನೀವು ಏನಕ್ಕಾಗಿ ನೇಮಿಸಲ್ಪಟ್ಟಿದ್ದೇವೆ? ನಾವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕು ಅಂತ ನಾವು ನೇಮಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಆಗ ದೇವರ ಚಿತ್ತ ಏನು ಅಂತಂತಂದರೆ, ನಾನು ನೀವು ಫಲವನ್ನು ಕೊಡುವಂತರಾಗಿ ಇರಬೇಕು ಅಂತ. ಆತನು ನಮ್ಮನ್ನು ಕರೆದಿರುವಂಥದ್ದು ನಾವು ಫಲ ಕೊಡುವಂಥವರಾಗಿ ಇರಬೇಕು ಅಂತ. ಆತನು ನಮ್ಮನ್ನು ನೇಮಿಸಿರುವಂಥದ್ದು ನಾವು ಫಲವನ್ನು ಕೊಡುವಂಥವರಾಗಿ ಇರಬೇಕು ಅಂತ. ಹಲ್ಲೆಲೂಯ. ಈಗ ನಿಮ್ಮ ಮನೆ ಮುಂದೆಗಡೆ ತುಂಬ ಖಾಲಿ ಜಾಗ ಇದೆ ಅಂತ ಅಂದ್ಕೊಳ್ಳಿ. ಆಗೇನು ಮಾಡ್ತೀರಾ ನೀವು ಹೇಳಿ? ಇವಾಗ ಮನೆ ಮುಂದೆ ತುಂಬ ಖಾಲಿ ಜಾಗ ಇದ್ರೆ ಏನು ಮಾಡ್ತಾರೆ? ಗಿಡಗಳು ಹಾಕ್ತಾರೆ. ಅದೇ ಥರ ನಿಮ್ಮ ಮನೆ ಮುಂದೆ ತುಂಬ ಖಾಲಿ ಜಾಗ ಇದ್ದು ಗಿಡಗಳು ಹಾಕಿದ್ರೆ ಅಂತ ಅಂದ್ಕೊಳ್ಳಿ. ಏನು, ಒಂದು ತೆಂಗಿನ ಗಿಡ ಹಾಕಿದ್ರಿ, ಒಂದು ಚೇಪೆಕಾಯಿ ಗಿಡ ಹಾಕಿದ್ರಿ, ಒಂದು ಸಪೋಟ ಗಿಡ ಹಾಕಿದ್ರಿ, ಒಂದು ಹಲಸಿನ ಗಿಡ ಹಾಕಿದ್ರಿ, ಒಂದು ಮಾವಿನಕಾಯಿ ಗಿಡ ಹಾಕಿದ್ರಿ, ಒಂದು ನಿಂಬೆಹಣ್ಣು ಗಿಡ ಹಾಕಿದ್ರಿ, ಒಂದು ಸೀತಾಫಲ ಗಿಡ ಹಾಕಿದ್ರಿ, ಒಂದು ದಾಳಿಂಬೆ ಗಿಡ ಹಾಕಿದ್ರಿ, ಎಲ್ಲ ಹಾಕಿದ್ರಿ. ಏನಕ್ಕೋಸ್ಕರ ಅದು ಹಾಕ್ತೀರಾ? ನೀವು ಅದನ್ನು ಹಾಕಿದಂಥ ಉದ್ದೇಶ ಏನು? ನಾಳೆ ಆ ಸಸಿ ಎಲ್ಲ ಹಂಗೇ ಬೆಳೆದು ಸ್ವಲ್ಪ ದೊಡ್ಡದಾಗಿ ಆಮೇಲೆ ಇನ್ನೂ ತುಂಬ ದೊಡ್ಡದಾಗಿ ಎಲ್ಲ ಹಂಗೆ ನಿಂತ್ಕೊಂಡಿರಲಿ, ನಾನು ದಿನ ನೋಡ್ಕೊಂಡು ಹೋಗ್ತೀನಿ ಅನ್ನೋದಕ್ಕೋಸ್ಕರ ಹಾಕ್ತೀರಾ? ಏನಕ್ಕೋಸ್ಕರ ಹಾಕ್ತೀರಾ? ಫಲ ಬರಲಿ ಅಂತಂದ್ಬಿಟ್ಟು. ಆಗ ಥರಥರವಾದ ಹಣ್ಣುಗಳ ಗಿಡವನ್ನು ನೆಟ್ಟು ಅವುಗಳಿಗೆ ನೀರು ಒಯ್ದು ಗೊಬ್ಬರ ಹಾಕಿ ಅವುಗಳನ್ನು ಭದ್ರಪಡಿಸಿ ಸಾಕಿ ಅದನ್ನು ಬೆಳೆಸೋದೇನಕ್ಕೆ ಅಂತಂತಂದರೆ, ಚೆನ್ನಾಗಿ ಬೆಳೆದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರಲಿ ಅಂತಲ್ಲ, ಅವು ಬೆಳೆದು ಫಲ ಕೊಡಲಿ ಅಂತ. ನೀವು ಆಸೆಯಿಂದ ಎಲ್ಲ ಗಿಡ ಹಾಕಿದ್ರಿ, ಎಲ್ಲ ಎತ್ತರಕ್ಕೆ ಬೆಳೀತು, ಆದರೆ ಒಂದು ಕೂಡ ಒಂದು ಹಣ್ಣು ಕೊಟ್ಟಿಲ್ಲ. ಏನು ಮಾಡ್ತೀರಾ ನೀವು? ಏನಪ್ಪ ಇಷ್ಟೋ ನೀರು ಹಾಕಿ ಇಷ್ಟು ವರ್ಷ ಬೆಳೆಸಿ ದೊಡ್ಡದು ಮಾಡಿದ್ರೆ ಒಂದು ಮರದಲ್ಲಿ ಒಂದಾದ್ರೂ ಹಣ್ಣು ಬರೋದು ಬೇಡ ಛೇ ಅಂತಂದ್ಬಿಟ್ಟು ನಿಮಗೆ ಬೇಜಾರಾಗಿ ಎಲ್ಲ ಕಡ್ದಾಕ್ಬಿಡ್ತೀರ. ಅದೇ ಥರನೇ ಯಾವ ಥರ ನೀವು ಗಿಡಗಳು ನೆಡುವಂಥ ಉದ್ದೇಶ ಬಂದು ನಿಮಗೆ ಫಲ ಸಿಗಲಿ ಅಂತ, ಅದೇ ರೀತಿಯಾಗಿದೆ ದೇವರ ಉದ್ದೇಶ ಏನು ಅಂತಂತಂದರೆ, ನಾನು ನೀವು ಅವರಿಗೆ ಫಲವನ್ನು ಕೊಡಬೇಕು ಅಂತ. ಹಲ್ಲೆಲೂಯ. ದೇವರು ನನ್ನನ್ನು ನಿಮ್ಮನ್ನು ಕರೆದಿರುವಂಥದ್ದು ನಾವು ಫಲವನ್ನು ಕೊಡುವುದಕ್ಕಾಗಿ. ನನ್ನನ್ನು ನಿಮ್ಮನ್ನು ದೇವರು ಆರಿಸಿರುವಂಥದ್ದು ನಾವು ಫಲವನ್ನು ಕೊಡಬೇಕೆನ್ನುವುದಕ್ಕಾಗಿ. ನನ್ನನ್ನು ನಿಮ್ಮನ್ನು ದೇವರು ನೇಮಿಸಿರೋದು ನಾವು ಫಲವನ್ನು ಕೊಡಬೇಕೆಂಬುದಾಗಿ. ನನ್ನನ್ನು ನಿಮ್ಮನ್ನು ಅವರು ನೆಟ್ಟಿರುವಂಥದ್ದು ನಾವು ಫಲವನ್ನು ಕೊಡಬೇಕೆನ್ನುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಹಾಗೆ ಇವತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನೀವು ಕರ್ತನಿಗೆ ಫಲವನ್ನು ಕೊಡ್ತಾ ಇದ್ದೀರಾ? ದೇವರು ನಿಮ್ಮನ್ನು ಆರಿಸಿದ್ದಾರೆ, ದೇವರು ನಿಮ್ಮನ್ನು ಕರೆದಿದ್ದಾರೆ, ದೇವರು ನಿಮ್ಮನ್ನು ನೇಮಿಸಿದ್ದಾರೆ, ದೇವರು ನಿಮ್ಮನ್ನು ಮುದ್ರಿಸಿದ್ದಾರೆ, ದೇವರು ನಿಮ್ಮನ್ನು ಪ್ರತಿಷ್ಠಿಸಿದ್ದಾರೆ, ದೇವರು ನಿಮ್ಮನ್ನು ನೆಟ್ಟಿದ್ದಾರೆ, ದೇವರು ನಿಮ್ಮನ್ನು ಸಾಕಿ ಬೆಳೆಸ್ತಾ ಇದ್ದಾರೆ, ದೇವರು ನಿಮ್ಮನ್ನು ಕಾಯ್ತಾ ಇದ್ದಾರೆ, ದೇವರು ನಿಮಗೆ ಬೇಕಾಗಿರೋ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ, ಎಲ್ಲವನ್ನು ಅಗತ್ಯವನ್ನು ಸಂಧಿಸ್ತಾ ಇದ್ದಾರೆ, ಎಲ್ಲ ಕೇಳಿಗೆ ತಪ್ಪಿಸ್ತಾ ಇದ್ದಾರೆ. ಆದರೆ ನೀವು ನೆಡಲ್ಪಟ್ಟು ಬೆಳೆದು ನಿಂತು ಕರ್ತನಿಗೆ ಫಲವನ್ನು ಕೊಡ್ತಾ ಇದ್ದೀರಾ? ಅದೇ ಪ್ರಶ್ನೆ. ಆಗ ನಾನು ನೀವು ಕರ್ತನಿಗೆ ಫಲವನ್ನು ಕೊಡುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಒಂದು ಸರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿರ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ಅವ್ರು ಹೋಗಿ ಸೇವೆ ಮಾಡ್ತಾ ಇರ್ತಾರೆ.
ಅವರು ಯೆರೂಸಲೇಮ್ ಪಟ್ಟಣದಲ್ಲಿ ಜನಗಳಿಗೆ ವಾಕ್ಯವನ್ನೆಲ್ಲ ಬೋಧನೆ ಮಾಡಿ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಮಲಗುವಾಗ ಪಕ್ಕದಲ್ಲಿ ಒಂದು ಹಳ್ಳಿ ಇರುತ್ತೆ, ಬೆತಾನ್ಯ ಅಂತ. ಆ ಬೆತಾನ್ಯ ಅನ್ನುವಂಥ ಹಳ್ಳಿಗೆ ಹೋಗ್ಬಿಡ್ತಾರೆ. ತಿರ್ಗಾ ಅವ್ರು ಬೆಳಿಗ್ಗೆ ರಾತ್ರಿ ಅಲ್ಲಿ ಮಲಗಿದ್ದು ಬೆಳಿಗ್ಗೆ ಎದ್ದು ಬಂದು ತಿರ್ಗಾ ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ಅಲ್ಲಿ ವಾಕ್ಯವನ್ನು ಬೋಧನೆ ಮಾಡ್ತಾ ಇರ್ತಾರೆ. ಈ ಥರ ಅವ್ರು ಮಾಡ್ತಾ ಇರುವಂಥ ಒಂದು ಸಮಯದಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಅವರು ಬೆತಾನ್ಯ ಅನ್ನುವಂಥ ಒಂದು ಹಳ್ಳಿಯಿಂದ ಎದ್ದು ಅವರು ಪ್ರಯಾಣ ಮಾಡಿಕೊಂಡು ಯೆರೂಸಲೇಮ್ ಕಡೆಗೆ ಬರ್ತಾರಂಥ ಸಮಯದಲ್ಲಿ ಬೆಳಿಗ್ಗೆ ಅಲ್ಲಿಂದ ಮನೆ ಬಿಟ್ಟು ಬರುವಾಗ ಅವ್ರು ನಾಷ್ಟ ಮಾಡಿರೋದಿಲ್ಲ. ಅವ್ರಿಗೇನಾಗುತ್ತೆ, ದಾರಿಲಿ ಬರ್ತಾ ಇರುವಾಗ ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿತಾ ಇರುವಾಗ ಯೇಸು ಕ್ರಿಸ್ತನ ಏನು ಮಾಡ್ತಾರೆ, ದಾರಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ದೂರದ ಒಂದು ಮರ ಕಾಣಿಸುತ್ತೆ, ಒಂದು ಅಂಜೂರದ ಮರ. ಆ ಮರದ ಹತ್ರಕ್ಕೆ ಹೋಗ್ತಾರೆ. ಆ ಮರದಲ್ಲೂ ಒಂದು ಸ್ವಲ್ಪ ಹಣ್ಣಿನದಿದ್ದರೆ ಕಿತ್ಕೊಂಡು ತಿನ್ಕೊಂಡು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಹಾಗೆ ಹೋಗೋಣ ಯೆರೂಸಲೇಮ್ ಪಟ್ಟಣಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೋಗ್ತಾರೆ. ಆದರೆ ಅಲ್ಲಿ ಹೋದಂಥ ಸಮಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ದೇವವಾಕ್ಯದಲ್ಲಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಾಕ್ಯಗಳು 18ರಿಂದ ನಾವು ಓದುತ್ತಾ ಹೋದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಯೇಸು ಕ್ರಿಸ್ತನು ಶಿಷ್ಯಂದ್ರು ಏನು ಮಾಡ್ತಾರೆ, ಯೆರೂಸಲೇಮ್ ಪಟ್ಟಣದ ಕಡೆಗೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಒಂದು ಮರ ಕಾಣಿಸುತ್ತೆ, ಅಂಜೂರದ ಮರ. ಅದು ಅಂಜೂರದ ಹಣ್ಣನ್ನು ಬಿಡುವಂಥ ಮರ. ಅವ್ರೇನು ಮಾಡ್ತಾರೆ, ಅದ್ರಲ್ಲಿ ಏನಾದ್ರು ಹಣ್ಣಿದ್ರೆ ತಗೊಂಡು ತಿನ್ನೋಣ ಅಂತ ಅಂದ್ಕೊಂಡು ಆ ಮರದ ಹತ್ರಕ್ಕೆ ಹೋಗ್ತಾರೆ. ಆದರೆ ಆ ಮರದ ಹತ್ರಕ್ಕೆ ಬಂದು ನೋಡುವಾಗ ಆ ಮರದಲ್ಲೆಲ್ಲ ಎಲೆಗಳು ತುಂಬ ಇದೆ, ಹಚ್ಚ ಹಸಿರಾಗಿ ಒಳ್ಳೆ ಎಲೆಗಳಿದೆ. ಅಂದರೆ ನೋಡೋರು ಯಾರಾದರೂ ದೂರದಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಹಸಿರಾಗಿ ಮರದಲ್ಲಿ ಎಲೆಗಳು ಬಿಟ್ಟಿದೆ, ಅದರಲ್ಲಿ ಹಣ್ಣುಗಳು ತುಂಬ ಇರ್ಬೋದು, ಹೋಗಿ ತಿನ್ನೋಣ ಅಂತ ಅಂದ್ಕೊಳ್ಬೇಕು. ಆ ಥರ ನನ್ನಲ್ಲಿ ತುಂಬ ಹಣ್ಣುಗಳಿದೆ ಅನ್ನೋ ರೀತಿಯಲ್ಲಿ ಹಚ್ಚ ಹಸಿರಾಗಿ ತುಂಬ ಎಲೆಗಳು ಬಿಟ್ಟಿದೆ. ಯೇಸು ಕ್ರಿಸ್ತನ ಅಲ್ಲಿ ಹೋಗಿ ನೋಡುವಾಗ ಬರೀ ಎಲೆಗಳು ಮಾತ್ರ ಕಾಣಿಸ್ತಾ ಇದೆ ಹೊರತು ಹಣ್ಣು ಒಂದಾದ್ರೂ ಇಲ್ಲ. ಕೊನೆಗೆ ಅವ್ರು ಏನು ಮಾಡ್ತಾರೆ, ಆ ಮರವನ್ನು ನೋಡಿ ಇನ್ಮೇಲೆ ನಿನ್ನಲ್ಲಿ ಎಂದಿಗೂ ಫಲವು ಆಗದೆ ಹೋಗಲಿ ಅಂತ ಹೇಳ್ತಾರೆ. ಆ ಕ್ಷಣನೇನಾಗುತ್ತೆ, ಆ ಮರ ಒಣಗಿ ಹೋಗುತ್ತೆ. ಇದೇ ರೀತಿಯಾಗಿಯೇ ಯೇಸು ಕ್ರಿಸ್ತನು ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಹಣ್ಣನ್ನು ಹುಡುಕಿ ಬರ್ತಾರೆ. ನನ್ನಲ್ಲಿ ನಿಮ್ಮಲ್ಲಿ ಫಲವಿದೆಯಾ ಅಂತ ಯೇಸು ಕ್ರಿಸ್ತನು ಹುಡುಕಿ ಬರ್ತಾರೆ. ಅವರು ನನ್ನನ್ನು ನಿಮ್ಮನ್ನು ಹುಡುಕಿ ಬರುವಾಗ ನಮ್ಮಲ್ಲಿ ಫಲವು ಸಿಗಬೇಕು. ಆದರೆ ನಮ್ಮಲ್ಲಿ ಫಲ ಸಿಗದೆ ಹೋದರೆ ನಮಗೆ ಅಯ್ಯೋ. ಆ ಮರವನ್ನು ಅವರು ಹುಡುಕಿ ಬಂದಾಗ ಫಲ ಸಿಗಲಿಲ್ಲ, ಅದರಲ್ಲಿ ಎಲೆಗಳು ಬಿಟ್ಟಿತ್ತು ಹಚ್ಚ ಹಸಿರಾಗಿ, ಆದರೆ ಕಾಯಿಗಳಿಲ್ಲ. ಆ ಎಲೆಗಳು ಬಿಟ್ಟಿದ್ರೆ ಆ ಸಮಯಕ್ಕೆ ಸಹಜವಾಗಿ ಅಂಜೂರದ ಮರಗಳು ಕಾಯಿಗಳನ್ನು ಬಿಟ್ಟಿರುತ್ತೆ. ಆದರೆ ಇದು ಎಲೆಗಳು ಮಾತ್ರ ಬಿಟ್ಟಿದೆ, ಕಾಯಿ ಬಿಟ್ಟಿಲ್ಲ. ಆ ಮರದಿಂದ ಪ್ರಯೋಜನ ಇಲ್ಲ. ನೋಡೋರೆಲ್ಲ ಕೂಡ ಅಲ್ಲೆಲ್ಲೋ ಒಂದು ಮರ ಇದೆ, ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಆ ಮರದ ಹತ್ರ ಹೋಗಿ ಹಣ್ಣು ತಿನ್ಕೊಂಡು ಹೋಗೋಣ ಅಂತ ಬಂದು ಅಯ್ಯೋ ಈ ಮರದಲ್ಲಿ ಹಣ್ಣಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಯಾಮಾರಿಸಲ್ಪಟ್ಟು ಹೋಗಬೇಕು. ಆ ಮರ ಏನು ಮಾಡ್ತಾ ಇದೆ, ದಾರಿಯಲ್ಲಿ ಬರೋರನ್ನೆಲ್ಲ ಮೋಸ ಮಾಡ್ತಾ ಇದೆ, ಯಾಮಾರಿಸ್ತಾ ಇದೆ. ಅಲ್ಲಿ ಹೋಗಿ ಜನಗಳು ಅಯ್ಯೋ ಇದ್ರಲ್ಲಿ ಹಣ್ಣಿಲ್ವಲ್ಲ ಅಂತ ವಾಪಸ್ಸು ತಿರುಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಜನಗಳನ್ನ ಮರಳುಗೊಳಿಸ್ತಾ ಇರೋದ್ರಿಂದ, ದಾರಿ ತಪ್ಪಿಸ್ತಾ ಇರೋದ್ರಿಂದ ಯೇಸು ಕ್ರಿಸ್ತನು ಏನು ಮಾಡ್ತಾರೆ, ನಿನ್ನ ಮೇಲೆ ಇನ್ನು ಯಾವತ್ತು ಫಲ ಬರದೆ ಹೋಗಲಿ, ಅಂದರೆ ನೀನು ಒಳಗೆ ಹೋಗು, ನಿನ್ನದು ಪ್ರಯೋಜನ ಇಲ್ಲ, ಜನಗಳನ್ನ ಯಾಮಾರಿಸ್ಕೊಂಡು ಬದುಕ್ತಾ ಇದೀಯಾ, ನನ್ನಲ್ಲಿ ಫಲ ಇದೆ ಅನ್ನೋ ಥರ ತೋರಿಸ್ಕೊಂಡು ಫಲ ಇಲ್ಲದವನಾಗಿ ಬದುಕ್ತಾ ಇದೀಯಾ ಅಂತ ಯೇಸು ಕ್ರಿಸ್ತನ ಅದನ್ನು ಶಪಿಸೋದನ್ನು ನಾವು ಕಾಣ್ತೀವಿ. ಆ ಗಳಿಗೆಯಲ್ಲಿ ಆ ಮರ ಏನಾಗುತ್ತೆ, ಒಣಗಿ ಹೋಗೋದನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ಯೇಸು ಕ್ರಿಸ್ತನು ನನ್ನಲ್ಲಿ ನಿಮ್ಮಲ್ಲಿ ಇವತ್ತು ಫಲವನ್ನು ಹುಡುಕಿ ಬರ್ತಾರೆ. ಆತನ ಫಲವನ್ನು ಹುಡುಕಿ ಬರ್ತಾ ಇರುವಾಗ ನನ್ನಲ್ಲಿ ನಿಮ್ಮಲ್ಲಿ ಇವತ್ತು ಫಲ ಇದೆಯಾ ನಾವು ಯೋಚನೆ ಮಾಡಿ ನೋಡಬೇಕು. ಆದರೆ ಒಂದು ವೇಳೆ ನಮ್ಮಲ್ಲಿ ಫಲ ಇದ್ದರೆ ಅವ್ರಿಗೆ ತುಂಬ ಸಂತೋಷ. ಈ ಮರಕ್ಕೆ ಇನ್ನೂ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿ, ಈ ಮರವನ್ನು ಸ್ವಲ್ಪ ಭದ್ರತೆ ಜಾಸ್ತಿ ಮಾಡಿ, ಯಾರು ಬಂದು ಹಣ್ಣೆಲ್ಲ ಕಿತ್ಕೊಂಡು ಹೋಗಬಾರ್ದು ಅಂತ ಆ ಮರಕ್ಕೆ ಇನ್ನೂ ಭದ್ರತೆಯನ್ನು ಗೊಬ್ಬರವನ್ನು ಕೊಟ್ಟು ಈ ಮರ ಇನ್ನೂ ಚೆನ್ನಾಗಿ ಬೆಳೆಯೋ ಹಾಗೆ ಅದನ್ನು ಕಾತ್ಕೊಳ್ತಾರೆ. ಆ ಮರದ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಆದರೆ ಹಣ್ಣುಗಳಿಲ್ಲ ಅಂತಂತಂದರೆ ಆ ಮರದ ವಿಷಯದಲ್ಲಿ ಅವರಿಗೆ ಬಾಧೆ ಆಗುತ್ತೆ. ಹಣ್ಣುಗಳಿಲ್ಲ ಅಂತನ್ನುವಾಗ ಒಂದು ವೇಳೆ ನೀನೆಂದಿಗೂ ಫಲ ಕೊಡದವನಾಗಿ ಹೋಗು ಅಂತ ಹೇಳಿ ಶಪಿಸಲ್ಪಡಬೇಕಾದಂಥ ಪರಿಸ್ಥಿತಿ ಬಂದರೂ ಬರುತ್ತೆ. ಅದರಿಂದ ನಾವೇನು ಮಾಡಬೇಕಂತಂದರೆ ಎಚ್ಚರವಾಗಿರಬೇಕು. ಯೇಸು ಕ್ರಿಸ್ತನ್ ಯಾವಾಗ ನಿನ್ನಲ್ಲಿ ಹಣ್ಣಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಪರೀಕ್ಷೆ ಮಾಡೋಕ್ಕೆ ಬಂದಾಗ ನಮ್ಮಲ್ಲಿ ಫಲ ಇರಬೇಕು. ಅದರಿಂದ ನಮ್ಮ ಕುರಿತಾಗಿ ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು, ನನ್ನಲ್ಲಿ ಫಲ ಇದೆಯಾ. ಯೇಸು ಕ್ರಿಸ್ತನು ಇವತ್ತು ನನ್ನನ್ನು ಹುಡುಕಿ ಬಂದರೆ ನಿನ್ನಲ್ಲಿ ಫಲ ಇದೆಯಾ ಅಂತ ಬಂದರೆ ನನ್ನಲ್ಲಿ ಫಲ ಸಿಗುತ್ತಾ ಇದೆಯಾ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇಲ್ಲಾಂದರೆ ಆ ಮರಕ್ಕಾದಂಥ ಗತಿ ನಮಗೆ ಆಗುವಂಥ ಅಪಾಯ ಇರುತ್ತೆ. ಆಗ ನೀವು ಹೇಳ್ಬೋದು,
ಏನು ಯೇಸು ಸ್ವಾಮಿ ಬಂದು ಶಾಪ ಕೊಟ್ಬಿಡ್ತಾರಾ? ನಾವು ಒಣಗಿ ಹೋಗೋ ಹಾಗೆ ನಮ್ಮನ್ನು ಶಪಿಸ್ಬಿಡ್ತಾರಾ? ಅವ್ರು ಎಂಥ ಕರುಣಾಮಯಿ, ಎಂಥ ಪ್ರೀತಿಯುಳ್ಳ ದೇವರು ಅಂತ ನೀವು ಯೋಚನೆ ಮಾಡ್ಬೋದು. ಅವರು ಕರುಣೆಯುಳ್ಳ ದೇವರೇ, ಪ್ರೀತಿಯುಳ್ಳ ದೇವರೇ. ಅದಕ್ಕೋಸ್ಕರವಾಗಿಯೇ ನಮ್ಮ ನಾಶ ಆಗಬಾರ್ದು ಅಂತ ತಮ್ಮ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟಿದ್ದು. ಆದರೆ ಅದನ್ನು ನಾವು ತಿಳಿದು ಕೂಡ ನಾವು ಮನ ತಿರುಗಬೇಕಾಗಿರೋ ಕಾರ್ಯಗಳಿಂದ ಮನ ತಿರುಗಿ ಆತನಿಗೆ ಒಪ್ಪಿಸಿಕೊಡೋದೆ ನಾವು ನಡೆಯೋ ಹಾಗೆ ನಡೀತಾ ಇದ್ದೆ. ಅವ್ರು ಏನು ಮಾಡ್ತಾರೆ? ಅವ್ರು ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ರೀತಿಯಾಗಿ ಶಿಕ್ಷೆ ಕೊಡಬೇಕಾಗುತ್ತೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ 25ನೇ ಅಧ್ಯಾಯದಲ್ಲಿ ಒಂದು ನ್ಯಾಯ ತೀರ್ಪನ್ನು ಅವರು ಹೇಳ್ತಾರೆ. ಮನುಷ್ಯಕುಮಾರನು ಬರುವಂಥ ಸಮಯದಲ್ಲಿ ಭೂಲೋಕದ ಜನಗಳನ್ನೆಲ್ಲ ತನ್ನ ಮುಂದೆ ಒಟ್ಟುಗೂಡಿಸುವನು. ಕೂಡಿಸ್ಬಿಟ್ಟು ಅವ್ರನ್ನ 2 ಭಾಗ ಮಾಡ್ತೀನಿ. ಒಂದು ಮೇಕೆಗಳು, ಒಂದು ಕುರಿಗಳು. ಕುರಿಗಳಿಗೆ ನಾನೇನು ಮಾಡ್ತೇನೆ? ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ನೀವು ಲೋಕಾರ್ಯದಿಂದ ಸಿದ್ಧ ಮಾಡಿದ ಆ ರಾಜ್ಯವನ್ನು ಪ್ರವೇಶ ಮಾಡಿ ಅಂತ ಅವನು ಕಳಿಸ್ತೇನೆ. ಇನ್ನು ಎಡಗಡೆಯಲ್ಲಿರುವಂಥ ಮೇಕೆಗಳಿಗೆ ಏನು ಹೇಳ್ತೇನೆ? ಶಾಪಗ್ರಸ್ತರೇ, ಸೈತಾನನಿಗೂ ಅವನ ದೂತರಿಗೂ ಮಾಡಲ್ಪಟ್ಟಂಥ ಬೆಂಕಿಯ ಕೆರೆಗೆ ಹೋಗಿರಿ ಅಂತ ಅವ್ರನ್ನ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆಗ ಯೇಸು ಕ್ರಿಸ್ತನು ಅವರನ್ನು ಶಾಪಗ್ರಸ್ತರೇ ಅಂತ ಹೇಳಿ ಬೆಂಕಿಗೆ ತಳ್ಳಿಬಿಡೋದನ್ನು ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ನಮ್ಮ ರಕ್ಷಿಸುವ ಆತನು. ಆದರೆ ಅವ್ರು ಕೊಡುವಂಥ ಅವಕಾಶ ಉಪಯೋಗಿಸಿಕೊಂಡು ದೇವರು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸದೆ ಹೋದರೆ ಕಾಲ ಮೀರಿದ ನಂತರ ಅವರ ನ್ಯಾಯ ತೀರಿಸಿ ಶಪಿಸಿ ಬೆಂಕಿಗೆ ಹಾಕಿ ಬಿಡುವ ಆತನು ಸಹ ಆಗಿದ್ದಾನೆ. ಆತನ ಪ್ರೀತಿಯನ್ನು, ಕರುಣೆಯನ್ನು ದುರುಪಯೋಗ ಮಾಡ್ಕೊಂಡು ಬದುಕಬಾರದು. ಆತನ ಕೃಪೆಗೆ, ಪ್ರೀತಿಗೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನಿಗೆ ಭಯಪಟ್ಟು ಅವರು ಒಪ್ಪಿಸಿಕೊಡುವಾಗ ಅವರಿಗೆ ನಮ್ಮ ಮೇಲೆ ಎಷ್ಟೋ ಪ್ರೀತಿ. ಆದರೆ ಆತನ ಕೃಪೆಯನ್ನು, ದಯೆಯನ್ನು, ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡು ದೇವರು ಏನು ಮಾಡೋದಿಲ್ಲ ಅಂತಂತ ಅಂದ್ಕೊಂಡು ನಾವು ನಡೆಯೋ ಹಾಗೇ ನಡೀತಾ ಇದ್ರೆ ಏನು ಮಾಡೋದಿಲ್ಲ. ಅಲ್ಲ, ಒಂದು ದಿವಸ ಬರ್ತಾರೆ, ನಿನ್ನಲ್ಲಿ ಫಲ ಎಲ್ಲಿ ಇಲ್ಲ ಅಂದರೆ ನಿನ್ನನ್ನು ಬೆಂಕಿಗೆರೆಗೆ ಹಾಕ್ತಾರೆ. ಅದರಿಂದ ನಾವು ಗಮನವಾಗಿರಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಗಮನಿಸಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಾನೇ ನಿಜವಾದ ದ್ರಾಕ್ಷಿಯ ಬಳ್ಳಿ, ನನ್ನ ತಂದೆಯು ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂದರೆ, ನಾನು ದ್ರಾಕ್ಷಿಯ ಬಳ್ಳಿ, ನಾನೇ ಗಿಡ, ನೀವೆಲ್ಲ ಏನಾಗಿದ್ದೀರಾ? ನನ್ನಲ್ಲಿ ಕೊಂಬೆಗಳಾಗಿದ್ದೀರಾ. ನನ್ನ ತಂದೆ ತೋಟಗಾರನಾಗಿದ್ದಾನೆ. ಆದರೆ ನನ್ನಲ್ಲಿ ಇದ್ದುಕೊಂಡು ಫಲ ಕೊಡದಿರುವಂತಹ ಕೊಂಬೆಯನ್ನು ಆತನೇನು ಮಾಡ್ತಾನೆ? ಆತನು ತೆಗೆದು ಹಾಕುತ್ತಾನೆ. ಆಗ ನಾವು ಕರ್ತನಲ್ಲಿದ್ದುಕೊಂಡು, ಕ್ರಿಸ್ತನಲ್ಲಿದ್ದುಕೊಂಡು ಫಲವನ್ನು ಕೊಡದವರುಗಳಾಗಿದ್ದರೆ ನಮ್ಮ ಪರಿಸ್ಥಿತಿ ಏನು? ನಮ್ಮನ್ನು ದೇವರು ತೆಗೆದು ಹಾಕುತ್ತಾರೆ. ಅವರು ನಮ್ಮನ್ನು ತೆಗೆದು ಹಾಕೋದಕ್ಕಿಂತ ಮುಂಚೆ ನಾವು ಫಲವನ್ನು ಕೊಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಆದರೆ ಫಲ ಕೊಡದವರುಗಳಾಗಿದ್ದರೆ ಅವರು ನಮ್ಮನ್ನು ತೆಗೆದು ಹಾಕಬೇಕಾಗುತ್ತೆ. 6ನೇ ವಾಕ್ಯವನ್ನು ನಾವು ಓದುವಾಗ ಆ ವಾಕ್ಯದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ: ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನನ್ನಲ್ಲಿ ಯಾವನು ನೆಲೆಗೊಂಡಿರುವುದಿಲ್ಲವೋ ಅವನಿಗೇನಾಗುತ್ತೆ? ಅವನನ್ನು ಆ ಕೊಂಬೆಯಂತೆ ಹೊರಕ್ಕೆ ಹಾಕ್ತಾರೆ. ಅಂದರೆ ಫಲ ಕೊಡದಿರುವಂಥ ಕೊಂಬೆಯನ್ನು ಏನು ಮಾಡ್ತಾರೆ? ಹೊರಕ್ಕೆ ಹಾಕ್ತಾರೆ. ಅದೇ ಥರ ನನ್ನಲ್ಲಿ ನೆಲೆಗೊಂಡಿರೋದೇ ಫಲವನ್ನು ಕೊಡದೇ ಇರುವಂಥವ್ರುಗಳನ್ನು ಹೊರಕ್ಕೆ ಹಾಕ್ತಾರೆ. ಅವನ ಪರಿಸ್ಥಿತಿ ಏನಾಗುತ್ತೆ? ಒಣಗಿ ಹೋಗುವನು. ಯೇಸು ಕ್ರಿಸ್ತನಲ್ಲಿ ಮರಕ್ಕೆ ಶಾಪ ಕೊಟ್ಟಾಗ ಏನಾಯಿತು? ಒಣಗಿ ಹೋಯಿತು. ಇಲ್ಲಿ ಆಚೆ ಹಾಕುವಂಥವ್ರ ಪರಿಸ್ಥಿತಿ ಏನು? ಒಣಗಿ ಹೋಗ್ತಾರೆ. ಮತ್ತು ಮುಂದೆ ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ, ಅವು ಸುಟ್ಟು ಹೋಗುತ್ತವೆ. ಯಾರಿಗಾರು ಒಬ್ರು ತೋಟ ಇದೆ ಅಂತ ಅಂದ್ಕೊಳ್ಳಿ. ಆ ತೋಟದಲ್ಲಿ ಮರಗಳೆಲ್ಲ ತುಂಬ ಇದೆ. ಮರಗಳೆಲ್ಲ ಅಲ್ಲಲ್ಲಿ ಒಣಗಿ ಹೋಗಿರುವಂಥ ಕೊಂಬೆಗಳು ಆವಾಗವಾಗ ಸಿಗ್ತಾ ಇರುತ್ತೆ. ಅವ್ರೇನು ಮಾಡ್ತಾರೆ? ಆ ಮರದಲ್ಲಿ ಒಣಗಿ ಹೋಗಿರೋಂಥದ್ದನ್ನ ಮುರಿದಾಕ್ಬಿಟ್ಟು ಆಚೆ ಹಾಕ್ಬಿಡ್ತಾರೆ. ಎಲ್ಲ ಒಂದು ಕಡೆ ಕೂಡಿಸ್ತಾರೆ. ಒಂದಷ್ಟು ದಿವಸ ಆದಮೇಲೆ ಅದು ತುಂಬ ಚೆನ್ನಾಗಿ ಒಣಗಿ ಹೋಗುತ್ತೆ. ತುಂಬ ಚೆನ್ನಾಗಿ ಒಣಗೋದ್ಮೇಲಿಂದ ಅದನ್ನು ತೊಗೊಂಡು ಮನೆಯಲ್ಲಿ ನೀರು ಕಾಯಿಸೋದಕ್ಕೆ, ಅಡುಗೆ ಮಾಡೋದಕ್ಕೆ, ಮತ್ತೊಂದಕ್ಕೆ ಒಳಗೆ ಇಟ್ಬಿಡ್ತಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳೋದು, ನೀವು ನನ್ನಲ್ಲಿ ಇದ್ದುಕೊಂಡು ಫಲ ಕೊಡದೆ ಹೋದರೆ, ನೀವು ಹಸಿರಾದ ಬಳ್ಳಿಯಾಗಿರದೆ ಹೋದರೆ ನಿಮ್ಮನ್ನು ತೆಗೆದು ಹಾಕ್ತೀನಿ. ಆನಂತರ ನೀವೇನಾಗ್ತೀರಾ? ಒಣಗಿ ಹೋಗ್ತೀರಾ. ಆಮೇಲೆ ನೀವೇನಕ್ಕೆ ಪ್ರಯೋಜನಕ್ಕೆ ಬರ್ತೀರಾ? ಬೆಂಕಿಯಲ್ಲಿ ಹಾಕಿ ಸುಡೋದಕ್ಕೆ ಮಾತ್ರ ಪ್ರಯೋಜನಕ್ಕೆ ಬರ್ತೀರಾ ಹೊರತು ಬೇರೆ ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಯಾವ ರೀತಿ ಆ ತೋಟಗಾರನು ಒಣಗಿ ಹೋಗೋದನ್ನು ತೆಗೆದು ಹಾಕಿ ಅದು ಪೂರ್ತಿ ಒಣಗಿದ ಮೇಲೆ ಬೆಂಕಿ ಹಾಕ್ತಾನೋ, ಅದೇ ಥರನೇ ತನ್ನಲ್ಲಿ ಫಲವನ್ನು ಕೊಡದವರನ್ನ ಕರ್ತನು ಹೊರ ಹಾಕಿ ಅಗ್ನಿ ನರಕಕ್ಕೆ ಗುರಿ ಮಾಡಬೇಕಾಗುತ್ತೆ. ಅವಾಗ ಅದರಿಂದ ನಾವೇನು ಮಾಡಬೇಕು? ಫಲವನ್ನು ಕೊಡುವಂಥವರುಗಳಾಗಿ ಇರಬೇಕು. ಮತ್ತಾಯನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ ವಾಕ್ಯಗಳು 7-8 ನಾವು ಓದಿ ನೋಡೋಣ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ
ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಇಲ್ಲಿ ಯೋಹಾನನು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ತುಂಬ ಜನಗಳು ತನ್ನ ವಾಕ್ಯವನ್ನು ಕೇಳಿ ದೇವರು ಒಪ್ಪಿಸ್ಕೊಂಡು ದೀಕ್ಷಾ ಸ್ನಾನವನ್ನು ಪಡೀತಾರೆ. ಆ ಸಮಯದಲ್ಲಿ ಫರಿಸಾಯರುಗಳು, ಸದ್ದಿಕಾರಿಗಳು ಸಹ ಅವರು ಬರ್ತಾರೆ. ಇವರೆಲ್ಲ ಯಾರು ಅಂತಂದರೆ ಇವರು ವಾಕ್ಯವನ್ನು ಬೋಧನೆ ಮಾಡುವಂಥ ಬೇರೆ ಸೇವಕರು. ಅವರು ಯೋಹಾನನ ಹತ್ರ ದೀಕ್ಷಾ ಸ್ನಾನ ಪಡೆಯೋದಕ್ಕೆ ಅಂತ ಬರ್ತಾರೆ. ಆದರೆ ಇವರು ಎಂಥವ್ರು ಅಂತಂದರೆ ಕಪಟಿಗಳು. ಯೇಸು ಕ್ರಿಸ್ತನ ಸೇವೆ ಮಾಡುವಂಥ ಕಾಲಗಳಲ್ಲಿ ಈ ಫರಿಸಾಯರುಗಳನ್ನ, ಸದ್ದಿಕಾರಿಗಳನ್ನ ತುಂಬ ಖಂಡಿಸೋದನ್ನು ನಾವು ಕಾಣ್ತೇವೆ. ಆಗ ಇವರು ಬರ್ತಾರೆ, ನಾವು ದೀಕ್ಷಾ ಸ್ನಾನ ತಗೊಳ್ತೀವಿ ಅಂತ ಅಂದ್ಬಿಟ್ಟು. ಆವಾಗ ಅವರ ನಡವಳಿಕೆ ಎಂಥದ್ದು, ಅವ್ರ ಮನಸ್ಸು ಎಂಥದ್ದು ಅಂತ ತಿಳಿದಿದ್ದಂಥ ಯೋಹಾನನು ಏನು ಮಾಡ್ತಾನೆ, ಮುಂದೆ ದೇವರ ಕೋಪ ಪ್ರಕಟ ಆಗೋದಕ್ಕಿದೆ, ಮನುಷ್ಯನು ಮಾಡಿದಂಥ ಸಕಲ ಪಾಪಗಳಿಗೆ ದೇವರು ನ್ಯಾಯ ತೀರಿಸ್ತಾರೆ. ದೇವರು ತನ್ನ ಕೋಪವನ್ನು ಪ್ರಕಟಿಸಿ ಮನುಷ್ಯನಿಗೆ ಅವನ ಪಾಪದ ಫಲವನ್ನು ಕೊಡ್ತಾರೆ. ಆದರೆ ಆ ಕೋಪದಿಂದ ತಪ್ಪಿಸಿಕೊಳ್ಳಬೇಕಂತ ನಿಮಗೆ ಹೇಳಿದವರು ಯಾರು? ನೀವು ದೀಕ್ಷಾಸ್ನಾನ ಪಡಿಬೇಕಂತ ಬಂದಿದ್ದೀರಾ, ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳಬೇಕಂತ ಬಂದಿದ್ದೀರಾ, ಸರಿ ಆಯಿತು. ಆದರೆ ಫರಿಸಾಯರೇ, ಸದ್ದುಕಾಯರೇ, ನಾನು ಹೇಳೋದನ್ನ ಕೇಳಿ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಅನ್ನೋದನ್ನ ತಕ್ಕ ಫಲದಿಂದ ತೋರಿಸ್ತೀರಿ. ದೀಕ್ಷಾಸ್ನಾನ ಪಡೆಯೋದಕ್ಕಿಂತ ಬರ್ತಾ ಇದ್ದೀರಲ್ಲ, ಆದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆಯಾ? ದೇವರ ಕೋಪಕ್ಕೆ ನೀವು ತಪ್ಪಿಸಲ್ಪಡೋದಕ್ಕೆ ಸಾಧ್ಯನಾ? ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಅನ್ನೋದನ್ನ ಸರಿಯಾದ ಫಲಗಳಿಂದ ತೋರಿಸ್ತೀರಿ ಅಂತ ಅವರನ್ನ ಯೋಹಾನನ ಖಂಡಿಸೋದನ್ನ ನಾವು ಕಾಣ್ತೀವಿ. ಇವತ್ತು ದೇವರು ನನಗೂ ನಿಮಗೂ ಹೇಳೋ ಮಾತು, ನಿಮ್ಮ ಮನಸ್ಸು ನನ್ನ ಕಡೆಗೆ ತಿರುಗಿದೆ ಅನ್ನೋದನ್ನ ತಕ್ಕ ಫಲದಿಂದ ತೋರಿಸ್ತೀರಿ. ನಿಮ್ಮ ಮನಸ್ಸುಗಳು ನನ್ನ ಕಡೆಗೆ ತಿರುಗಿದೆ ಅನ್ನೋದಕ್ಕೆ ಗುರುತೇನು? ನಿಮ್ಮಲ್ಲಿ ಫಲ ಕಂಡುಬರುತ್ತೆ. ನಿಮ್ಮಲ್ಲಿ ಕಂಡುಬರುವಂಥ ಫಲದಿಂದಲೇ ನೀವು ನನ್ನ ಕಡೆಗೆ ತಿರುಗಿದ್ದೀರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನೀವು ನನ್ನ ಕಡೆಗೆ ತಿರುಗಿದ್ದೀರಾ ಅನ್ನೋದನ್ನು ತಕ್ಕ ಫಲದಿಂದ ತೋರಿಸಿ ಅಂತ ಇವತ್ತು ದೇವರು ನಮಗೆ ಹೇಳ್ತಾರೆ. ಮುಂದುವರಿಸಿ ಯೋಹಾನನ ಮಾತಾಡೋ ಮಾತುಗಳು 10ನೇ ವಾಕ್ಯದಲ್ಲಿ ತಾನು ಹೇಳೋದೇನಂತಂದರೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಯೋಹಾನನ ಹೇಳೋ ಮಾತೇನು? ಈಗಲೇ ಮರಗಳ ಬೇರಿಗೆ ಕೊಡಲಿ ಇಟ್ಟಿದ್ದಾರೆ, ಫಲ ಕೊಡದಿರುವಂಥ ಒಂದೊಂದು ಮರವನ್ನು ಬುಡ ಸಮೇತವಾಗಿ ಕತ್ತರಿಸಿ ಹಾಕ್ತಾರೆ, ಅದನ್ನು ಬೆಂಕಿ ಹಾಕ್ತಾರೆ. ಹಂಗಂದ್ರೆ ಫಲವನ್ನು ಕೊಡುವಂಥ ಮನುಷ್ಯರು ತಮ್ಮ ಪಾಪದ ಫಲವನ್ನು ಅನುಭವಿಸಿ ಅಗ್ನಿ ನರಕಕ್ಕೆ ಗುರಿ ಆಗಬೇಕಾಗತ್ತೆ. ದೇವರು ನಿಮಗೆ ನ್ಯಾಯ ತೀರಿಸಿ ನಿಮ್ಮನ್ನು ಬುಡ ಸಮೇತ ಕತ್ತರಿಸಿ ಬಿಡೋಕ್ಕಿಂತ ಮುಂಚೆ ಮನೆ ತಿರುಗಿ ಅಂತ ಯೋಹಾನನು ಹೇಳೋದನ್ನು ನಾವು ಕಾಣ್ತೇವೆ. 12ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೋಹಾನನು ಮುಂದುವರಿಸಿ ಹೇಳೋ ಮಾತು, ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಯೇಸು ಕ್ರಿಸ್ತನ ವಿಷಯವಾಗಿ ಯೋಹಾನನು ಇಲ್ಲಿ ಹೇಳ್ತಾನೆ. ತಾನು ಹೇಳೋ ಮಾತೇನೆಂದರೆ, ಯೇಸು ಕ್ರಿಸ್ತನ ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ನಮ್ಮ ಮನೆಗಳಲ್ಲಿ ಅಕ್ಕಿ ಕ್ಲೀನ್ ಮಾಡ್ತಾರೆ, ಗೋಧಿ ಕ್ಲೀನ್ ಮಾಡ್ತಾರೆ. ಅದರಲ್ಲಿ ಧೂಳು ಮತ್ತೊಂದಿದ್ರೆ ಮರ ಇಟ್ಕೊಂಡು ಮರದಲ್ಲಿ ಹಿಂಗೆ ಮಾಡಿ 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 ಹೊಟ್ಟೆನೆಲ್ಲ ಏನು ಮಾಡ್ತಾರೆ, ನೆಲಕ್ಕೆ ಚೆಲ್ತಾರೆ. ಅಕ್ಕಿನೆಲ್ಲ ಶುದ್ಧ ಮಾಡ್ತಾರೆ, ಗೋಧಿನೆಲ್ಲ ಶುದ್ಧ ಮಾಡ್ತಾರೆ, ಅದನ್ನು ಡಬ್ಬದಲ್ಲಿ ಹಾಕೊಳ್ತಾರೆ. ಅದೇ ಥರನೇ ಯೇಸು ಕ್ರಿಸ್ತನು ರಾಶಿನ ತೂರಿ ಅಂದರೆ ಕೂಡಿಸಿರುವಂಥ ಆ ಗೋಧಿನ ತಾನು ಮರದಲ್ಲಿ ಕೇರಿ 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 ಹೊಟ್ಟೆನೆಲ್ಲ ಒಂದು ಕಡೆ ಹಾಕಿ ಗೋಧಿಯನ್ನು ತನ್ನ ಕಣದಲ್ಲಿ ಇಟ್ಕೊಳ್ತಾನೆ. ಅದೇ ಆ ಹೊಟ್ಟೆನ ಏನು ಮಾಡ್ತಾನೆ, ಬೆಂಕಿನ ಸುಟ್ಟು ಬಿಡ್ತಾನೆ. ಹಾಗಾದರೆ ಅರ್ಥ ಏನು? ಪಾಪಿಗಳನ್ನು ನೀತಿವಂತರನ್ನು ಆತನು ಬೇರ್ಪಡಿಸಿ ತನಗೆ ಭಯಪಟ್ಟು ತನಗೆ ಒಪ್ಪಿಸಿಕೊಟ್ಟು ಜೀವಿಸುವಂಥವರುಗಳನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡು, ತನಗೆ ಭಯಪಡದೆ ತನಗೆ ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ಜೀವಿಸದೆ ತನ್ನ ಆಜ್ಞೆಗಳಿಗೆ ಕಿವಿಗೊಡದೆ ಹೋಗುವಂಥವರುಗಳನ್ನು ಆತನ ಬೆಂಕಿನ ಸುಟ್ಟು ಬಿಡ್ತಾನೆ. ಅಂದರೆ ಅಗ್ನಿ ನರಕಕ್ಕೆ ಹಾಕಿಬಿಡ್ತಾನೆ. ಫಲವಿಲ್ಲದವರ ಪರಿಸ್ಥಿತಿ ಅಗ್ನಿ ನರಕಕ್ಕೆ ಹಾಕಲ್ಪಟ್ಟು ಸುಡಲ್ಪಡ್ತಾರೆ ಅಂತ ಯೋಹಾನನು ತಾನು ಹೇಳೋದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ನಾನು ನೀವು ಎಂಥವರಾಗಿರಬೇಕು? ನಾನು ನೀವು ಫಲವನ್ನು ಕೊಡುವಂಥವರಾಗಿರಬೇಕು. ದೇವರು ನನ್ನಿಂದ ನಿಮ್ಮಿಂದ ಫಲವನ್ನು ನಿರೀಕ್ಷೆ ಮಾಡ್ತಾರೆ. ನಾನು ನೀವು ಫಲವನ್ನು ಕೊಡುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಆದರೆ ಫಲವನ್ನು ಕೊಡದಿರುವಂಥದ್ದು ಅತ್ಯಂತ ದುರಂತ. ಹಂಗಂದರೆ ದೇವರು ಒಂದು ಕಾಲ ಅವಕಾಶ ಕೊಡ್ತಾರೆ. ನಾವು ದೇವ್ರ ವಾಕ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಯಜಮಾನ ಇರ್ತಾನೆ. ಒಂದು ಯಜಮಾನ ತನ್ನ ತೋಟಕ್ಕೆ ಬರ್ತಾನೆ. ತೋಟಕ್ಕೆ ಬಂದಾಗ ಒಂದು ಮರ ಇರುತ್ತೆ. ಆ ಮರ ಫಲನೇ ಕೊಡ್ತಾ ಇರಲ್ಲ. ಯಜಮಾನ ಏನು ಮಾಡ್ತಾನೆ, ಆ ಕೆಲಸದವನಿಗೆ, ಅಯ್ಯ ಈ ಮರ ಸುಮ್ಮನೆ ಇದ್ಕೊಂಡು ನೀರು ಕುಡಿದು ಭೂಮಿಯಲ್ಲಿರುವಂಥ ಸಾರಾಂಶ ಎಲ್ಲ ತೊಗೊಂಡು ಯಾವ ಫಲ ಕೊಡ್ತಾ ಇಲ್ಲ, ಇದನ್ನು ಕಡ್ದಾಕೊಡು ಅಂತ ಹೇಳ್ತಾನೆ. ನಾನು 3 ವರ್ಷಗಳಿಂದ ಇದರಲ್ಲಿ ಫಲ ಹುಡುಕ್ತಾ ಇದ್ದೀನಿ. 3 ವರ್ಷವೂ ಪ್ರತಿ ಸಾರಿ ಆ ಫಲ ಬರುವಂಥ ಕಾಲವು ಬರುವಾಗ ನಾನು ಬಂದು ನೋಡ್ತಾ ಇದ್ದೀನಿ. 3 ವರ್ಷದಿಂದ ಅದರಲ್ಲಿ ಏನು ಫಲ ಸಿಗ್ತಾ ಇಲ್ಲ, ಅದನ್ನು ಕಡ್ದಾಕೊಡು ಅಂತ ಹೇಳ್ತಾನೆ. ಆಗ ಕೆಲಸವನ್ನು ಏನು ಮಾಡ್ತಾನೆ ಅಂತಂದರೆ, ಅಯ್ಯ ಇನ್ನೊಂದು ವರ್ಷ ಅವಕಾಶ ಕೊಡು, ನಾನು ಮತ್ತೆ ಅದ್ರ ಸುತ್ತ ಎಲ್ಲ ಕೆತ್ತಿ ಗೊಬ್ಬರ ಹಾಕಿ ನೀರು ಹಾಕಿ ಅದನ್ನು ನೋಡ್ಕೊಳ್ತೀನಿ.
ಇನ್ನೊಂದು ವರ್ಷದಲ್ಲೇ ಅದು ಫಲ ಕೊಟ್ಟರೆ ಸರಿ, ಫಲ ಕೊಟ್ಟಿಲ್ಲ ಅಂದರೆ ಆಮೇಲೆ ನಾವು ಕಡ್ದಾಕ್ಬಿಡೋಣ ಅಂತ ಹೇಳ್ತಾನೆ. ಆದರೆ ಆ 1 ವರ್ಷದಲ್ಲಿ ಆ ಮರ ಫಲ ಕೊಟ್ಟರೆ ಸರಿ, ಕೊಟ್ಟಿಲ್ಲ ಅಂತಂದರೆ ಅದನ್ನು ಕಡ್ದಾಕ್ಬಿಡ್ತಾರೆ. ಆಗ ಅದೇ ರೀತಿಯಾಗಿಯೇ ದೇವರೇನು ಮಾಡ್ತಾರೆ ಅಂತಂದರೆ, ನಾನು ನೀವು ಫಲ ಕೊಡುವುದಕ್ಕೆ ಒಂದು ಕಾಲ ಅವಕಾಶವನ್ನು ಕೊಡ್ತಾರೆ, ಒಂದು ಕೃಪಾ ಕಾಲ ಅವಕಾಶವನ್ನು ಕೊಡ್ತಾರೆ. ದೇವರು ನಮಗೆ ಕೊಡುವಂಥ ಕೃಪಾ ಕಾಲ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಆ ಕಾಲದಲ್ಲಿ ಫಲವನ್ನು ಕೊಡುವಂಥವர்களಾಗಿ ನಾವು ಬದಲಾಗಬೇಕು. ಆದರೆ ದೇವರು ನಮಗೆ ಎಷ್ಟೇ ಕೃಪಾ ಕಾಲ ಅವಕಾಶವನ್ನು ಕೊಟ್ಟರೂ ಸಹ ಆ ಕೃಪೆಯನ್ನು ಅವಕಾಶ ಉಪಯೋಗಿಸಿಕೊಂಡು ನಾವು ಫಲವನ್ನು ಕೊಡದವர்களಾಗಿ ಹೋದರೆ ಕಟ್ಟ ಕಡೆಗೆ ದೇವರಿಗೆ ಬೇರೆ ಅವಕಾಶ ಇರೋದಿಲ್ಲ, ನಮ್ಮನ್ನು ಹೊರ ಹಾಕಲೇಬೇಕಾಗುತ್ತೆ. ಅದರಿಂದ ದೇವರು ನಮಗೆ ಇವತ್ತು ಈ ವಾಕ್ಯವನ್ನು ಕೇಳೋದಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ ಅಂತಂತಂದರೆ ನಮಗೆ ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ಈ ವಾಕ್ಯವನ್ನು ಕೇಳೋದಕ್ಕೆ ನಮಗೆ ದೇವರು ಅನುಕೂಲ ಮಾಡಿದ್ದಾರೆ ಅಂತಂದರೆ ಇನ್ನೊಂದು ಅವಕಾಶ ನಮಗಿದೆ. ಆ ಇನ್ನೊಂದು ಅವಕಾಶ ಮುಗಿದು ಹೋಗೋದಕ್ಕಿಂತ ಮುಂಚೆ ನಾವು ಫಲವನ್ನು ಕೊಡುವಂಥವர்களಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಸರಿ, ಫಲವನ್ನು ಕೊಡಬೇಕಂತ ನಾವು ಹೇಳ್ತೀವಲ್ಲ, ಈ ಫಲವನ್ನು ಅಂದ್ರೇನಾದರೂ ಏನು? ಈ ಫಲವನ್ನು ಕೊಡಬೇಕಂದ್ರೆ ಅರ್ಥ ಏನು? ನಾವೊಂದು ಗಿಡವನ್ನು ನೆಡ್ತೀವಿ, ಆ ಗಿಡ ಬೆಳೆಯುತ್ತೆ, ಆ ಗಿಡದಲ್ಲಿ ಹಣ್ಣು ಬರುತ್ತೆ, ನಮಗೆ ಫಲ ಸಿಕ್ತು ಅಂತ ಅಂದ್ಕೊಳ್ತೇವೆ. ಆದರೆ ಈಗ ನಾವು ದೇವರಿಗೆ ಫಲ ಕೊಡಬೇಕಂದ್ರೆ ಅರ್ಥ ಏನು? ದೇವರಿಗೆ ಫಲ ಕೊಡಬೇಕು ಅಂದರೆ ಅರ್ಥ ಏನಂತಂದರೆ, ಇವಾಗ ಸಹಜವಾಗಿ ನೀವೊಂದು ಗಿಡ ನೆಡ್ತೀರಾ, ಆ ಗಿಡದಲ್ಲಿ ನಿಮ್ಮ ನಿರೀಕ್ಷೆ ಏನಿರುತ್ತೆ? ಆ ಗಿಡ ಬೆಳೆದು ಆನಂತರ ಅದು ಹಣ್ಣು ಕೊಡಬೇಕು ಅಂತ ನಿಮ್ಮ ನಿರೀಕ್ಷೆ ಇರುತ್ತೆ. ಅದೇ ರೀತಿಯಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ್ದಾರೆ. ನನ್ನನ್ನು ನಿಮ್ಮನ್ನು ಉಂಟು ಮಾಡಿರುವಲ್ಲಿ ದೇವರಿಗೆ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ನಾವು ನೆರವೇರಿಸಬೇಕು. ಅದನ್ನೇ ನಾವು ಫಲ ಕೊಡೋದು ಅಂತ ಹೇಳೋದು. ನೀವು ಗಿಡ ನೆಡುವಾಗ ಗಿಡದಲ್ಲಿ ನಿಮಗೊಂದು ನಿರೀಕ್ಷೆ ಇರುತ್ತೆ, ಒಂದಷ್ಟು ಕಾಲ ನಾನು ಬೆಳೆಸಿದ ಮೇಲೆ ಅದರಿಂದ ನನಗೆ ಹಣ್ಣು ಸಿಗುತ್ತೆ ಅಂತ. ಅದೇ ರೀತಿಯಾಗಿಯೇ ನನ್ನನ್ನು ನಿಮ್ಮನ್ನು ದೇವರು ಉಂಟು ಮಾಡಿ ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಕಾದು, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಬೆಳೆಸಿ ಎಲ್ಲ ಮಾಡಿದ್ದಾರೆ. ಆದರೆ ಈ ರೀತಿಯೆಲ್ಲ ಅವ್ರು ಮಾಡಿ ಅವರಲ್ಲೇನಿರುತ್ತೆ? ನಮಗೆ ಒಂದು ನಿರೀಕ್ಷೆ ಇರುತ್ತೆ. ನಮ್ಮ ಮೇಲೆ ದೇವರಿಗೆ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಯನ್ನು ನೆರವೇರಿಸುವಂಥವர்களಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸಬೇಕು. ಆಗ ಆತನ ನಿರೀಕ್ಷೆ ನಮ್ಮಲ್ಲಿ ನೆರವೇರುವಾಗ ನಾವು ದೇವರಿಗೆ ಫಲವನ್ನು ಕೊಡುವಂಥವர்களಾಗಿ ಇದ್ದೇವೆ ಅಂತ ಅರ್ಥ. ಇವಾಗ ನಿಮಗೆ ಒಂದು ಮಗು ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಆ ಮಗುವಿನ ಕುರಿತಾಗಿ ನಿಮಗೇನು ನಿರೀಕ್ಷೆ ಇರುತ್ತೆ? ಆ ಮಗು ಬೆಳೀತಾ ಬೆಳೀತಾ ಅದು ಹೇಳಿದ ಮಾತು ಕೇಳ್ದಿರ, ಎಲ್ಲರ ಜೊತೆ ಗಲಾಟೆ ಮಾಡಿಕೊಂಡು, ಹೊಡೆದಾಡ್ಕೊಂಡು, ಗಾಯ ಮಾಡಿಕೊಂಡು, ಇದು ಬೇರೆಯವ್ರಿಗೆ ಹೊಡೆದು ಗಾಯ ಮಾಡಿ, ಬೇರೆಯವರು ಇದು ಕೊಡೋದು ಗಾಯ ಮಾಡಿ, ಆನಂತರ ಇನ್ನೂ ದೊಡ್ಡವನಾಗ್ತಾ ಮೋಸ ಮಾಡಿ, ಅಕ್ರಮ ಮಾಡಿ, ಅನ್ಯಾಯ ಮಾಡಿ, ಬೇರೆಯವ್ರದ್ದು ದುಡ್ಡು ಕಾಸೆಲ್ಲ ಕಿತ್ಕೊಂಡು, ಕಳ್ತನ ಮಾಡಿಕೊಂಡು, ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡು, ವ್ಯಭಿಚಾರ ಮಾಡಿ, ಜೈಲಿಗೆ ಹೋಗಿ ಬಂದು, ಎಲ್ಲರ ಕೈ ತೂಚಿ ಅಂತ ಉಗಿಸ್ಕೊಂಡು, ಕುಡಿತಾ ರಸ್ತೆಯಲ್ಲಿ ಬಿದ್ದುಕೊಂಡು, ಮೋರಿಯಲ್ಲಿ ಬಿದ್ದುಕೊಂಡು, ಕೆಲಸ ಕಾರ್ಯ ಮಾಡಿದ್ದೀರಾ, ದುಡಿದಿರಾ, ಮನೆಗೆ ತಂದು ಹಾಕ್ತೀರಾ, ಅಪ್ಪ ಅಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು, ಅಪ್ಪ ಅಮ್ಮನ ಮೇಲೆ ಗಲಾಟೆ ಮಾಡಿಕೊಂಡು, ಈ ರೀತಿಯಾಗಿ ಬದುಕೊಂಡು ನಾವು ಜೀವನ ಹೋಗಲಿ ಅಂತ ಯಾರಾದರೂ ನಿರೀಕ್ಷೆ ಮಾಡ್ತಾರಾ? ಯಾವ ತಂದೆ ತಾಯಿನೂ ಆ ರೀತಿ ತಮ್ಮ ಮಗು ಬೆಳೆದು ಬರಲಿ ಅಂತ ನಿರೀಕ್ಷೆ ಮಾಡಲ್ಲ. ಆದರೆ ಎಲ್ಲ ತಂದೆ ತಾಯಿ ನಿರೀಕ್ಷೆ ಮಾಡೋದೇನು? ಅವ್ರ ಮಗು ಹೇಳಿದ ಮಾತು ಕೇಳಿಕೊಂಡು ಪ್ರೀತಿಯಿಂದ, ಕರುಣೆಯಿಂದ, ನ್ಯಾಯ ನೀತಿ ಅನುಸರಿಸ್ತಾ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅನ್ನೋಂಥ ಹೆಸರನ್ನು ಸಂಪಾದನೆ ಮಾಡಿಕೊಂಡು ಎಲ್ಲರಿಗೆ ಒಳ್ಳೆಯವನಾಗಿ ಎಲ್ಲರಿಗೂ ಸಹಾಯ ಮಾಡ್ತಾ ಈ ರೀತಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದು ಬರಲಿ ಅಂತಲೇ ಪ್ರತಿಯೊಬ್ಬರು ಸಹ ನಿರೀಕ್ಷೆ ಮಾಡೋದು. ಇದನ್ನೇ ದೇವರು ನನ್ನಿಂದ ನಿಮ್ಮಿಂದ ನಿರೀಕ್ಷೆ ಮಾಡೋದು. ಅದನ್ನೇ ನಾವು ದೇವರಿಗೆ ಫಲವನ್ನು ಕೊಡೋದು ಅಂತ ನಾವು ಹೇಳುವಂಥವர்களಾಗಿ ಇರ್ತೇವೆ. ಆಗ ದೇವರೇನು ಮಾಡ್ತಾರೆ? ನನ್ನಲ್ಲಿ ನಿಮ್ಮಲ್ಲಿ ಫಲವನ್ನು ನಿರೀಕ್ಷೆ ಮಾಡ್ತಾರೆ. ಈಗ ಒಂದು ಯೋಚನೆ ಮಾಡಿ, ಒಂದು ವ್ಯಕ್ತಿ ಇರ್ತಾನೆ, ಒಂದು ತಂದೆ ಇರ್ತಾನೆ. ಆ ತಂದೆ ಎಂಥವನು ಅಂತಂತಂದರೆ ಕೆಟ್ಟವನು. ಅವನೇನು ಮಾಡ್ತಾನೆ? ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಪಾನ್ ಹಾಕ್ತಾನೆ, ಬೇರೆಯವ್ರನ್ನ ಮೋಸ ಮಾಡ್ತಾನೆ, ದುಡ್ಡು ಕಾಸೆಲ್ಲ ಯಾಮಾರಿಸಿ ಸಂಪಾದನೆ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಇನ್ನೊಬ್ಬರ ಮೇಲೆ ಜಗಳ ಮಾಡ್ತಾನೆ, ಬೇರೆಯವ್ರನ್ನ ಹೊಡಿತಾನೆ, ಎಲ್ಲ ಮಾಡ್ತಾನೆ, ಕೆಟ್ಟವನಾಗಿ ಬದುಕ್ತಾ ಇದ್ದಾನೆ. ಈಗ ಅವನಿಗೆ ಒಂದು ಮಗು ಇದೆ. ಇವಾಗ ಕೆಟ್ಟವನಾಗಿರುವಂಥ ಈ ತಂದೆಗೆ ಏನು ಅಭಿಪ್ರಾಯ ಇರುತ್ತೆ? ನನ್ನ ಮಗು ಕೂಡ ನಾಳೆ ನನ್ನ ಥರನೇ ಕುಡಿದು ತಿಂದು ಒಡೆದು ಬಡ್ದು ಎಲ್ಲರನ್ನೂ ಮೋಸ ಮಾಡಿ ಎಲ್ಲರ ಹತ್ರ ಕಿತ್ಕೊಂಡು ಅವನು ಹಾಳಾಗೋಗ್ಲಿ ಅಂತ ಆ ತಂದೆ ಅಂದ್ಕೊಳ್ತಾನೆ. ಒಂದ್ಸಲ ಏನಾಯ್ತು ಅಂತಂತಂದರೆ, ಒಂದು ತಂದೆ ಸಿಗರೇಟ್ ಸೇರ್ತಾ ಇದ್ದಂತೆ. ಅವ್ರ ಮಗು ಏನು ಮಾಡೋದಂತೆ? ಚಿಕ್ಕ ಮಗು, ಅದಕ್ಕೇನು ಗೊತ್ತಿಲ್ಲ. ಇದು ಸುಮಾರು ಸಲ ನೋಡಿದೆ. ಅವರಪ್ಪ ಹಿಂಗೆ ಇಟ್ಕೊಂಡು ಸಿಗರೇಟ್ ಬಿಟ್ಕೊಂಡು ಹೊಗೆ ಬಿಟ್ಕೊಂಡಿರೋದು. ಅವರಪ್ಪ ಸುಮಾರು ಸಲ ಆವಾಗ ಸಿಗರೇಟ್ ಸೇರೋದನ್ನ ಈ ಮಗು ನೋಡ್ಬಿಟ್ಟು ಒಂದ್ಸಲ ಆ ಮಗು ಬಂದ್ಬಿಟ್ಟು ಏನು ಮಾಡಿದೆ? ಅಪ್ಪ ನನಗೂ ಕೂಡ ಅದನ್ನು ನಾನು ಸ್ವಲ್ಪ ಹೊಗೆ ಬಿಡ್ತೀನಿ ಅಂತಂತೆ. ಆಗ ಅವರಪ್ಪನ ಅಯ್ಯೋಯ್ಯೋ ಪಾಪು, ನೀ ಇದನ್ನೆಲ್ಲ ಸೇದಬಾರ್ದು, ಇದೆಲ್ಲ ಕೆಟ್ಟದು ಅಂತ.
ಯಾಕೆ ಅಂತಂತೆ, ಇದೆಲ್ಲ ಸೇದ್ಬಾರ್ದು, ಇದೆಲ್ಲ ಸೇದಿದ್ರೆ ಸತ್ತೋಗ್ಬಿಡ್ತಾರೆ ಅಂತ ಅಂದ್ರಂತೆ. ಆವಾಗ ಆ ಮಗು ಹೇಳ್ತಂತೆ, ಅಪ್ಪ ಹಂಗಾರೆ ನೀನು ಸತ್ತೋದ್ರೆ ಅಂತ ಕೇಳ್ತಂತೆ. ಅದು ಕೇಳಿದಾಗ ಅವ್ರ ತಂದೆಗೆ ಮನಸ್ಸು ಹೊಡೆದೋಯ್ತಂತೆ. ಅಯ್ಯೋ, ನಾನು ನನ್ನ ಮಗು ಇದು ಸೇದಿದ್ರೆ ಅದಕ್ಕೆ ಅಪಾಯ ಆಗುತ್ತೆ, ಸತ್ತೋಗ್ಬಿಡುತ್ತೆ, ಸೇದ್ಬೇಡ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೆ, ನೀನು ಸತ್ತೋದ್ರೆ ನಾನೇನು ಮಾಡಬೇಕು ಅಂತ. ನಾನು ಮಗು ಬುದ್ಧಿ ಹೇಳ್ತಾ ಇದ್ದೀನಿ, ಆದರೆ ನನಗೆ ಬುದ್ಧಿ ಇಲ್ವಲ್ಲ. ಆವಾಗ ಯಾರೇ ತಂದೆ ಆಗಿರಲಿ, ತಾನು ಎಷ್ಟೇ ಕೆಟ್ಟವನಾಗಿರಲಿ, ತನ್ನ ಮಕ್ಕಳು ತನ್ನ ಥರನೇ ಕೆಟ್ಟೋಗ್ಬೇಕಂತ ಬಯಸಲ್ಲ. ತನ್ನ ಮಕ್ಕಳು ಒಳ್ಳೆಯವರಾಗಿ ಸಭ್ಯಸ್ಥರಾಗಿ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತಾರೆ. ಆಗ ಕೆಟ್ಟವನಾಗಿರುವಂಥ ಒಂದು ಭೂಲೋಕದ ತಂದೆ ತನ್ನ ಮಕ್ಕಳು ಕೆಟ್ಟವನಾಗಿದ್ರೆ ಒಳ್ಳೆಯವನಾಗಿರಲಿ ಅಂತ ಬಯಸ್ತಾರೆ ಅಂತಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆ ಮಹಾಪರಿಶುದ್ಧನು, ಎಷ್ಟೋ ಪ್ರೀತಿ ಉಳ್ಳ ಆತನು ನಿಮ್ಮ ವಿಷಯದಲ್ಲಿ ಏನು ಬಯಸ್ತಾರೆ? ತನ್ನಂತೆ ನಾವು ಪರಿಶುದ್ಧರಾಗಿರಬೇಕು, ತನ್ನಂತೆ ನಾವು ಪ್ರೀತಿ ಉಳ್ಳವರಾಗಿರಬೇಕು, ತನ್ನ ಗುಣ ಸ್ವಭಾವಗಳನ್ನು ನಾವು ಅನುಸರಿಸುವವರಾಗಿರಬೇಕು ಅಂತ ದೇವರು ಬಯಸ್ತಾರೆ. ಅದನ್ನೇ ನಾವು ಹೇಳೋದು ಫಲ ಕೊಡೋದು ಅಂತ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಗಲಾತ್ಯರವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದವೆ ಇಂಥವುಗಳೇ. ಈ ವಾಕ್ಯ ಹೇಳೋದೇನಂತಂದರೆ, ದೇವರ ಆತ್ಮನಿಂದ ಉಂಟಾಗುವಂಥ ಫಲ ಅಂದರೆ ಒಂದು ಮನುಷ್ಯ ದೇವರ ಆತ್ಮ ಭರಿತನಾಗಿ ದೇವರ ಆತ್ಮನ ಅನುಸರಿಸಿ ಅವನು ಜೀವಿಸುವಾಗ ಅವನಲ್ಲಿ ಬರುವಂಥ ಫಲ ಯಾವುದ್ಯಾವುದು ಅಂತ ಹೇಳುತ್ತೆ. ಅದು ಯಾವುದ್ಯಾವುದು ಅಂತಂತಂದರೆ, ಒಂದು ಪ್ರೀತಿ. ಆಗ ದೇವರ ಆತ್ಮರಿಂದ ನಡೆಸಲ್ಪಡುವಂಥವರು ಪ್ರೀತಿ ಉಳ್ಳವರಾಗಿರ್ತಾರೆ. ಅವರು ದೇವರನ್ನು ಪ್ರೀತಿಸ್ತಾರೆ, ತನ್ನಂತಿರುವಂಥ ಇನ್ನೊಂದು ಮನುಷ್ಯನನ್ನು ಪ್ರೀತಿಸ್ತಾರೆ, ತಾವೆಲ್ಲರಿಗೂ ಪ್ರೀತಿನ ಹಂಚುವಂಥವರುಗಳಾಗಿರ್ತಾರೆ. ಎರಡನೇದಾಗಿ ಸಂತೋಷ. ಅವರಲ್ಲಿ ಸಂತೋಷ ಇರುತ್ತೆ. ಅವರಲ್ಲಿ ಸಂತೋಷ ಮಾತ್ರ ಅಲ್ಲ, ಅವ್ರ ಇತರರಿಗೆ ಸಂತೋಷವನ್ನು ಹಂಚುವಂಥವರಾಗಿರ್ತಾರೆ. ಹಲ್ಲೆಲೂಯಾ. ಅವ್ರು ಎಲ್ಲಿ ಹೋದರೂ ಸಹ ಅವ್ರ ನಿಮಿತ್ತ ಜನಗಳ ಮಧ್ಯದಲ್ಲಿ ಸಂತೋಷ ಆಗುತ್ತೆ. ಅವ್ರು ಹೋಗೋಂಥ ಸ್ಥಳದಲ್ಲಿ ಇರುವಂಥ ಮನುಷ್ಯರಿಗೆ ಸಂತೋಷ ಆಗುತ್ತೆ. ಕೆಲವರು ಜನಗಳ ಮಧ್ಯದಲ್ಲಿ ಹೋದರೆ ಅವ್ರು ಹೋಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಬೇಜಾರಾಗುತ್ತೆ. ಇವನು ಯಾಕಾದರೂ ಬಂದಪ್ಪ ಅಯ್ಯೋ ಅಂತ ಅಂದ್ಕೊಳ್ತಾರೆ. ಆದರೆ ಕರ್ತನಿಂದ ನಡೆಸಲ್ಪಡುವವನು ಒಂದು ಸ್ಥಳಕ್ಕೆ ಹೋದರೆ ಇವ್ರು ಬಂದಿದ್ದು ಎಷ್ಟೋ ಸಂತೋಷ ಅಂತ ಹರ್ಷಗೊಳ್ತಾರೆ. ಕರ್ತನಿಗೆ ಫಲವನ್ನು ಕೊಡುವವನು ಸಂತೋಷವನ್ನು ಬಿತ್ತುವವನಾಗಿರ್ತಾನೆ. ಅವನ ನಿಮಿತ್ತ ಎಲ್ಲ ಕಡೆ ಸಂತೋಷವಾಗುತ್ತೆ. ಮತ್ತಿನ್ನೂ ಮೂರನೇದು ಹೇಳೋದಂತಂತಂದರೆ ಸಮಾಧಾನ. ಕರ್ತನಿಗೆ ಫಲವನ್ನು ಕೊಡುವವನು ಎಂಥವನಾಗಿರ್ತಾನೆ? ಸಮಾಧಾನ ಪುರುಷನಾಗಿರ್ತಾನೆ. ಅವನು ಹೋಗೋ ಸ್ಥಳದಲ್ಲೆಲ್ಲ ಸಮಾಧಾನವನ್ನು ಬಿತ್ತಾನೆ. ಹಾಗೆ ಕೆಲವರು ನಡವಳಿಕೆ ಹೆಂಗಿರುತ್ತಂದರೆ, ಅವ್ರು ಹೋಗಿ ಸ್ಥಳದಲ್ಲೆಲ್ಲ ಸಮಾಧಾನವನ್ನು ಮಾಡಿ ಬರ್ತಾರೆ. ಕೆಲವರು ಎಂಥವರಾಗಿರ್ತಾರೆ ಅಂತಂದರೆ, ಹೋಗಿ ಸ್ಥಳದಲ್ಲೆಲ್ಲ ಸಮಾಧಾನ ಕೆಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ದೇವರಿಗೆ ಫಲವನ್ನು ಕೊಡುವಂಥವನು ಎಂಥವನಾಗಿರ್ತಾನೆ? ಸಮಾಧಾನ ಪುರುಷನಾಗಿರ್ತಾನೆ, ಸಮಾಧಾನವನ್ನು ಬಿತ್ತುವವನಾಗಿರ್ತಾನೆ. ಅವನಿಂದ ಸಮಾಧಾನ ಉಂಟಾಗುತ್ತೆ ಹೊರತು ಸಮಾಧಾನ ಕೆಟ್ಟೋಗೋದಿಲ್ಲ. ಇನ್ನು ದೀರ್ಘ ಶಾಂತಿ. ಕರ್ತನಿಗೆ ಫಲವನ್ನು ಕೊಡುವಂಥವರು ಯಾರು? ದೀರ್ಘ ಶಾಂತಿ, ಶಾಂತರಾಗಿರುವಂಥವರುಗಳು. ಮತ್ತು ಇನ್ನು ದಯೆ. ದೇವರಿಗೆ ಫಲವನ್ನು ಕೊಡುವಂಥವರು ದಯೆ ತೋರಿಸುವಂಥವರಾಗಿರ್ತಾರೆ. ಮತ್ತು ಉಪಕಾರ, ಅವರು ಉಪಕಾರವನ್ನು ಮಾಡುವಂಥವರಾಗಿರ್ತಾರೆ. ಮತ್ತು ನಂಬಿಕೆ, ಕರ್ತನ ಮೇಲೆ ನಂಬಿಕೆ ಉಳ್ಳವರಾಗಿರ್ತಾರೆ. ಮತ್ತು ಇತರರಲ್ಲಿ ಕರ್ತನ ಮೇಲೆ ನಂಬಿಕೆಯನ್ನು ಬಲಪಡಿಸುವಂಥವರಾಗಿರ್ತಾರೆ. ಸಾಧುತ್ವ ಅಂತಂದರೆ ದೀನರಾಗಿ ತಗ್ಗಿಸಿಕೊಂಡು ನಡೆಯುವಂಥದ್ದು. ಕ್ಷಮೆ ಅಂತಂತಂದರೆ ಸ್ವನಿಯಂತ್ರಣ, ತಮ್ಮ ಮೇಲೆ ತಮಗೆ ನಿಯಂತ್ರಣ ಇರುತ್ತೆ. ಆ ರೀತಿಯಾಗಿ ದೇವರ ಆತ್ಮದಿಂದ ಉಂಟಾಗುವಂಥ ಫಲಗಳು ಇವು ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ನೀವು ದೇವರಿಗೆ ಫಲವನ್ನು ಕೊಡುವಂಥವರಾಗಿರುವಾಗ ಇಂಥ ಗುಣ ಸ್ವಭಾವಗಳೆಲ್ಲ ನಮ್ಮಿಂದ ಪ್ರಕಟವಾಗುತ್ತೆ. ಹಲ್ಲೆಲೂಯಾ. ಆಗ ಇನ್ನೂ ನಾವು ವಾಕ್ಯವನ್ನು ಓದಿ ನೋಡುವಾಗ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಕರ್ತನ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ. ಇಲ್ಲಿ ಪೌಲು ಕೊಲೊಸ್ಸೆ ಜನಗಳ ವಿಷಯವಾಗಿ ಬರೆಯೋದೇನಂತಂದರೆ, ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ. ನೀವೆಂಥವರಾಗಿರಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುವವರಾಗಿರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಪೌಲ್ ಬರೀತಾರೆ. ಆಗ ಫಲ ಕೊಡೋದಂದ್ರೆ ಏನು? ಫಲ ಕೊಡೋದು ಅಂತಂದರೆ ಏನಂತಂದರೆ ಸಕಲ ಸತ್ಕಾರ್ಯಗಳನ್ನು ಮಾಡುವಂಥದ್ದು. ಹಲ್ಲೆಲೂಯಾ. ಒಳ್ಳೆ ಕಾರ್ಯಗಳನ್ನು ಮಾಡುವಂಥವ್ರು. ಆಗ ನೀವು ಒಳ್ಳೆ ಕಾರ್ಯಗಳನ್ನು ಮಾಡುವಂಥವ್ರುಗಳಾಗಿ ನಮ್ಮ ಜೀವಿತ ಇದೆ ಅಂತಂತಂದರೆ ನಾವು ಕರ್ತನಿಗೆ ಫಲವನ್ನು ಕೊಡುವಂಥವ್ರುಗಳಾಗಿದ್ದೇವೆ ಅಂತ ಅರ್ಥ. ಹಲ್ಲೆಲೂಯಾ. ಈ ಒಂದು ಗಿಡ ಹಾಕಿ ಆ ಗಿಡದಲ್ಲಿ ಬೆಳೆದು ಹೆಚ್ಚಾದ ಹಣ್ಣು ಬಂದರೆ ನಿಮಗೇನು ಅನಿಸುತ್ತೆ? ಒಳ್ಳೆ ಫಲ ಬಂತಪ್ಪ ಅಂತ ಸಂತೋಷ ಆಗುತ್ತೆ. ಆದರೆ ಗಿಡ ಹಾಕಿ ಆ ಗಿಡ ಎಲ್ಲ ಬೆಳೆದು ಫುಲ್ಲು ಮುಳ್ಳು ಬಂದರೆ
ಏನಪ್ಪ ಇದು ಹಣ್ಣು ಬಿಡ್ತಂದ್ರೆ ಎಲ್ಲ ಮುಳ್ಬಿಟ್ಟಿದೆ ಅಂತ ನೋಡ್ಬಿಟ್ಟು ಬೆಂಕಿಯಾಗಿ ಸುಟ್ಟಾಕ್ಬಿಡ್ತೀರಾ. ಆವಾಗ ದೇವರಿಗೆ ಫಲ ಕೊಡೋದು ಅಂತಂದರೆ ಸತ್ಕಾರ್ಯಗಳನ್ನು ಮಾಡುವಂಥದ್ದು, ಒಳ್ಳೆ ಕಾರ್ಯಗಳನ್ನು ಮಾಡುವಂಥದ್ದು, ಅವ್ರ ಫಲವನ್ನು ಕೊಡುವಂಥವ್ರು. ಅದೇ ದೇವರನ್ನು ನಂಬಿದ್ದೀವಿ ಅಂತ ಅಂದ್ಕೊಂಡು ಕೆಟ್ಟ ಕಾರ್ಯಗಳನ್ನು ಮಾಡುವಂಥವ್ರು ಎಂಥವರು? ದೇವರಿಗೆ ಮುಳ್ಳನ್ನು ಕೊಡುವಂಥವ್ರು. ಆ ಮುಳ್ಳನ್ನು ದೇವರು ತುಂಬ ದಿನ ಸಹಿಸಲ್ಲ, ಒಂದಲ್ಲ ಒಂದು ದಿವಸ ಆ ಮುಳ್ಳನ್ನು ದೇವ್ರು ಸುಟ್ಟಾಕಬೇಕಾಗತ್ತೆ. ಆಗ ನಾನು ನೀವು ದೇವರಿಗೆ ಫಲ ಕೊಡಬೇಕು. ಯಾವ ಥರ ಫಲ ಕೊಡಬೇಕು? ಸತ್ಕಾರ್ಯಗಳನ್ನು ಮಾಡುವುದರ ಮುಖಾಂತರ, ಒಳ್ಳೆ ಕಾರ್ಯಗಳನ್ನು ನಾನು ನೀವು ಮಾಡುವುದರ ಮುಖಾಂತರವಾಗಿ ಕರ್ತನಿಗೆ ಫಲವನ್ನು ಕೊಡುವಂಥವ್ರು ಆಗಿರಬೇಕು. ಆಗ ನಾವು ಒಂದು ಮಾತಲ್ಲಿ ಅರ್ಥ ಮಾಡ್ಕೊಬೇಕು ಅಂದರೆ, ದೇವರಿಗೆ ಫಲ ಕೊಡೋದು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಂತಂದರೆ, ದೇವರಿಗೆ ಫಲ ಕೊಡೋದು ಅಂದರೆ ಅರ್ಥ ಏನಂತಂದರೆ, ನಮ್ಮ ಪಾಪಗಳಿಂದ, ನಮ್ಮ ದುರ್ನಡತೆಗಳಿಂದ, ನಮ್ಮ ಕೆಟ್ಟ ನಡವಳಿಕೆಯಿಂದ, ನಮ್ಮ ಅಸಹ್ಯ ಕಾರ್ಯಗಳಿಂದ ನಾವು ಮನೆ ತಿರುಗಿ ಅವುಗಳನ್ನೆಲ್ಲ ನಮ್ಮನ್ನು ತೆಗೆದು ಹಾಕಿಬಿಟ್ಟು ಒಳ್ಳೆಯ ಕಾರ್ಯಗಳನ್ನು, ದೇವರ ಗುಣ ಸ್ವಭಾವಗಳನ್ನು, ದೇವರ ನಡವಳಿಕೆಯನ್ನು, ದೇವರ ಪ್ರೀತಿಯನ್ನು, ಕರುಣೆಯನ್ನು, ದಯೆಯನ್ನು, ಕ್ಷಮೆಯನ್ನು, ತಗ್ಗಿಸಿಕೊಳ್ಳಬೇಕೇನು, ದೀನತೆಯನ್ನು, ಸಮಾಧಾನವನ್ನು, ಕ್ರಿಸ್ತ ಯೇಸುವಿನ ಸ್ವಾರೂಪ್ಯವನ್ನು ನಮ್ಮಲ್ಲಿ ಧರಿಸಿಕೊಂಡು ಪವಿತ್ರಾತ್ಮರನ್ನು ಅನುಸರಿಸಿ ದೇವರ ವಾಕ್ಯವನ್ನು ಕೈಗೊಂಡು ಹೊಸ ಮನುಷ್ಯರಾಗಿ, ಹೊಸ ಹೃದಯವುಳ್ಳವರುಗಳಾಗಿ ಕರ್ತನ ಮುಂದೆ ಜೀವಿಸುವಂಥದ್ದೇ ಆಗಿದೆ. ಹಲ್ಲೆಲೂಯಾ. ಆಗ ಇವತ್ತು ನಾನು ನೀವು ಯೋಚನೆ ಮಾಡಬೇಕಾಗಿರೋದು, ನಾನು ಆ ರೀತಿಯಾಗಿ ಬದಲಾಗಿದ್ದೇನಾ? ನಾನು ಯೇಸು ಕ್ರಿಸ್ತನನ್ನು ಅರಿಯೋದಕ್ಕಿಂತ ಮುಂಚೆ ನನ್ನ ಗುಣ ಸ್ವಭಾವ ಯಾವ ಥರ ಇತ್ತು, ನಡವಳಿಕೆ ಯಾವ ಥರ ಇತ್ತು, ನನ್ನ ಹವ್ಯಾಸಗಳು ಯಾವ ಥರ ಇತ್ತು, ನನ್ನ ಸಹವಾಸಗಳು ಯಾವ ಥರ ಇತ್ತು, ನಾನು ಮಾಡೋ ಕಾರ್ಯಗಳು ಯಾವ ಥರ ಇತ್ತು? ಇವತ್ತು ಯೇಸು ಕ್ರಿಸ್ತನನ್ನು ಅರಿತು ಆತನ ಮಗನಾಗಿ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆದರೆ ಇವತ್ತು ನನ್ನ ನಡವಳಿಕೆ ಯಾವ ಥರ ಇದೆ, ನನ್ನ ಸ್ವಭಾವ ಯಾವ ಥರ ಇದೆ, ನಾನು ಮಾಡುವ ಕಾರ್ಯಗಳು ಯಾವ ಥರ ಇದೆ? ಬೇರೆ ಜನಗಳು ನನ್ನನ್ನು ನೋಡುವಾಗ ನನ್ನ ಹಿಂದಿನ ಜೀವಿತವನ್ನು ನೋಡಿ ಇವತ್ತು ನನ್ನ ಜೀವಿತವನ್ನು ನೋಡ್ತಾ ಇರೋರು, ಏನಪ್ಪ ಈ ವ್ಯಕ್ತಿಯಲ್ಲಿ ಬಂದಿರೋಂಥ ಬದಲಾವಣೆ, ಏನಪ್ಪ ಆಗ್ಬಿಟ್ಟೆ ನೀನು, ಹೆಂಗಿದ್ದವನು ಹೆಂಗಾಗ್ಬಿಟ್ಟಿದ್ದಲ್ಲಪ್ಪ ಅನ್ನೋ ರೀತಿಯಲ್ಲಿ ಆಶ್ಚರ್ಯಪಡೋ ಹಾಗೆ ನಾವು ಬದುಕ್ತಾ ಇದ್ದೀವಾ? ಇಲ್ಲ, ದೇವರು 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 ಅಂತಾರೆ, ಮಾಡೋದು ನೋಡಿದೆ ಮಾಡೋದು ಅನ್ನೋ ಥರ ನಾವು ಬದುಕ್ತಾ ಇದ್ದೀವಾ? ಆ ಥರ ನಾವು ಬದುಕ್ತಾ ಇದ್ದೀವಿ ಅಂತಂತಂದರೆ ನಾವು ಫಲ ಕೊಡ್ತಾ ಇಲ್ಲ. ಆದರೆ ನಮ್ಮಲ್ಲಿ ಜನಗಳು ಏನಾದರೂ ವ್ಯತ್ಯಾಸವನ್ನು ಕಾಣ್ತಾ ಇದ್ದಾರೆ ಅಂತಂದರೆ ನಾವು ದೇವರಿಗೆ ಫಲ ಕೊಡ್ತಾ ಇದ್ದೀವಿ. ಹಲ್ಲೆಲೂಯಾ. ನಾನು ನೀವು ಆ ರೀತಿಯಾಗಿ ಜೀವಿಸುವಂಥವರಾಗಿ ಇರಬೇಕು. ಇನ್ನು ಕಡೆಯದಾಗಿ ಒಂದೇ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡೋಣ. ನಾನು ನೀವು ಫಲ ಕೊಡಬೇಕು ಸರಿ, ಆದರೆ ಆ ಫಲವನ್ನು ಯಾವ ರೀತಿಯಾಗಿ ಕೊಡೋದಕ್ಕೆ ಸಾಧ್ಯ? ನಾನು ಫಲ ಕೊಡಬೇಕಂತ ನನಗೆ ಇಷ್ಟ ಇದೆ, ಆದರೆ ನಾನು ಫಲ ಕೊಡಬೇಕಂತಂದರೆ ನಾನು ಏನು ಮಾಡಬೇಕು? ನಾವೇನು ಮಾಡಬೇಕು ಅಂದರೆ, ಯೋಹಾನನ ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ ವಾಕ್ಯಗಳು 4-5 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳೆ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂತಂದರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನೀವು ನನ್ನಲ್ಲಿ ನೆಲೆಗೊಂಡಿರುವಾಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೀವು ನನ್ನಲ್ಲಿರಿ, ನಾನು ನಿಮ್ಮಲ್ಲಿ ಇರ್ತೇನೆ. ಹಂಗಿರುವಾಗ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ, ಒಂದು ಕೊಂಬೆ ಇದೆ ಅಂತ ಅಂದ್ಕೊಳ್ಳಿ, ಆ ಕೊಂಬೆ ಗಿಡದ ಜೊತೆಗೆ ಒಂದಾಗಿದ್ದರೆ ಅದೇನಾಗುತ್ತೆ? ಫಲ ಕೊಡುತ್ತೆ. ಆದರೆ ಅದು ಗಿಡದ ಜೊತೆಯಲ್ಲಿ ಒಂದಾಗಿಲ್ಲ ಅಂತಂದರೆ ಆ ಕೊಂಬೆ ಫಲ ಕೊಡೋದಿಲ್ಲ. ಅದೇ ರೀತಿಯಾಗಿ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲವನ್ನು ಕೊಡೋದಕ್ಕೆ ಆಗೋದಿಲ್ಲ. ನೀವು ನನ್ನಲ್ಲಿ ನೆಲೆಗೊಂಡಿರುವಾಗ ನೀವು ಏರಳವಾಗಿ ಫಲ ಕೊಡ್ತೀರಾ ಅಂತ ಯೇಸು ಕ್ರಿಸ್ತನು ಹೇಳೋದನ್ನು ನಾವು ಕಾಣ್ತೀವಿ. ಆಗ ನಾನು ನೀವು ಫಲ ಕೊಡಬೇಕಂತಂತಂದರೆ ನಾವು ಮಾಡಬೇಕಾಗಿರೋದು ಯೇಸು ಕ್ರಿಸ್ತನಲ್ಲೇ ನಾವು ನೆಲೆಗೊಂಡವರಾಗಿರಬೇಕು. ಹಲ್ಲೆಲೂಯಾ. ಅವಾಗ ಆ ಥರ ನೆಲೆಗೊಂಡವರಾಗಿರೋದು ಅಂದರೆ ಅರ್ಥ ಏನು? ಅದಕ್ಕೆ ಅರ್ಥ ಏನಂತಂತಂದರೆ, ಯೇಸು ಕ್ರಿಸ್ತನ ಒಟ್ಟಿಗೆ, ದೇವರೊಟ್ಟಿಗೆ ನಾವು ಐಕ್ಯದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಈಗ ನೋಡಿ, ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ ತಂದೆ ತಾಯಿ, ಕಾಲೇಜ್ಗೂ ಕಳಿಸ್ತಾ ಇರ್ತಾರೆ. ಆ ಸ್ಕೂಲಲ್ಲೋ ಇಲ್ಲ ಕಾಲೇಜಲ್ಲೋ ಯಾರೋ ಒಬ್ಬ ಕೆಟ್ಟವನು ಇರ್ತಾನೆ, ಅವನ ಬಗ್ಗೆ ಎಲ್ಲರೂ ಹೇಳ್ತಾ ಇರ್ತಾರೆ, ಅವ್ನು ತುಂಬ ಸರಿ ಇಲ್ಲ ಅವನು ಅಂತ. ಇವಾಗ ಅವನು ಓದೋಂಥ ಕ್ಲಾಸಲ್ಲೇ ನಿಮ್ಮ ಮಕ್ಕಳು ಕೂಡ ಹೋಗಿ ಓದ್ತಾ ಇರ್ತಾರೆ. ನಿಮಗೆ ಆ ವಿಷಯ ತಿಳಿದು ಬರುವಾಗ ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರಾ? ಅವ್ನು ಯಾರೋ ನಿಮ್ಮ ಕ್ಲಾಸಲ್ಲಿ ಒಬ್ಬ ಇದನ್ನಲ್ಲ, ಅಪ್ಪ ಪೋಲಿ, ಅವನ ಜೊತೆ ಮಾತ್ರ ಸೇರಬೇಡ, ಯಾವುದೇ ಕಾರಣಕ್ಕೂ ಅವನ ಹತ್ರ ಮಾತಾಡಲು ಬೇಡ, ಅವನ ಹತ್ರ ಹೋಗ್ಲು ಬೇಡ, ತುಂಬ ಸರಿ ಇಲ್ಲ ಅವನು ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತೀರಾ? ಅವನ ಜೊತೆ ಸೇರಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಅವನ ಜೊತೆ ಸೇರಿದ್ರೆ ಇವನು ಅವನ ಥರನೇ ಆಗ್ಬಿಡ್ತಾನೆ. ಮನುಷ್ಯ ಸ್ವಭಾವ ಹೆಂಗೆ ಅಂತಂದರೆ, ಅವನು ಯಾರ ಜೊತೆ ಸೇರ್ತಾನೋ ಅವನು ಅವ್ರ ಥರ ಆಗ್ಬಿಡ್ತಾನೆ. ಕೆಟ್ಟವ್ರ ಜೊತೆ ಸೇರಿದ್ರೆ ಕೆಟ್ಟವನಾಗ್ಬಿಡ್ತಾನೆ. ಅದೇ ಥರನೇ ನಿಮಗೆ ಒಳ್ಳೆಯವರಾಗಬೇಕಂತ ಇಷ್ಟ ಇದೆ, ನೀವು ಒಳ್ಳೆಯವರಾಗಬೇಕಂದ್ರೆ ಒಳ್ಳೆಯವ್ರ ಜೊತೆ ಸೇರಿ. ಒಳ್ಳೆಯವರಾರಂದರೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು, ನೀವು ಫಲ ಕೊಡುವಿರಿ. ಆಗ ನಾನು ನೀವು ಫಲವನ್ನು ಕೊಡಬೇಕಂತಂತಂದರೆ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಬೇಕು. ಅವರೊಟ್ಟಿಗೆ ನಾವು ಜೀವಿಸುವಾಗ ಅವರಂತೆ ನಾವು ಆಗ್ತೀವಿ. ಹಲ್ಲೆಲೂಯಾ. ಆಗ ಅವರೊಟ್ಟಿಗೆ ಯಾವ ಥರ ಅನ್ಯೋನ್ಯತೆಯಲ್ಲಿ ಜೀವಿಸೋದು? ಪ್ರತಿ ದಿವಸ ಅವ್ರ ಸನ್ನಿಧಿಗೆ ಬಂದು, ಸ್ವಾಮಿ
ನೀನು ಮಾಡಿರೋಂಥ ಎಲ್ಲ ಒಳ್ಳೆ ಕಾರ್ಯಗಳಿಗೆ ಸ್ತೋತ್ರ. ನನ್ನನ್ನು ಅಂಗೀಕರಿಸಿದ್ಯಾ, ನಾನು ರಕ್ಷಿಸಿದ್ಯಾ, ನನ್ನ ಪಾಪಕ್ಕೆ ಕ್ಷಮಿಸಿದ್ಯಾ, ನನ್ನನ್ನು ಮಗನಾಗಿ ಮಾಡಿಕೊಂಡಿದ್ಯಾ, ನಿನಗೆ ಸ್ತೋತ್ರ ಅಂದರೆ ದೇವ್ರನ್ನ ಸ್ತುತಿ ಮಾಡಿ, ಅವ್ರನ್ನ ಹಾಡಿ ಮಹಿಮೆ ಪಡಿಸಿ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಜೊತೆ ಮಾತಾಡೋ ಸ್ವಾಮಿ ಅಂತ ದೇವ್ರ ವಾಕ್ಯವನ್ನು ಓದ್ತಾ, ದೇವರೇ ಈ ವಾಕ್ಯವನ್ನು ಕೈಗೊಂಡು ನಾನು ನಿನಗೋಸ್ಕರ ಬದುಕೋರಿಗೆ ಸಹಾಯ ಮಾಡಪ್ಪ ಅಂತ ದೇವರಿಗೆ ತಾನು ಒಪ್ಪಿಸಿಕೊಟ್ಟು ದೇವರ ಆಯ್ಕೆಯಲ್ಲಿ ಜೀವಿಸುವಂಥವರಾಗಿ ಇರುವಂಥ ಮನುಷ್ಯನೇ ಅವರಲ್ಲಿ ನೆಲೆಗೊಂಡಿರೋದು. ಹಲ್ಲೆಲೂಯಾ. ಆಗ ಪ್ರತಿ ದಿವಸ ನಾವು ದೇವರನ್ನ ಹಾಡಿ ಸ್ತುತಿಸಿ ಪ್ರಾರ್ಥನೆ ಮಾಡ್ತಾ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ, ಸಭೆಯಾಗಿ ಆರಾಧನೆಗೆ ಕೂಡಿ ಬರುತ್ತಾ, ಬೇರೆ ಏನೇ ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಗಳಿಗೆ ನಮಗೆ ಸಿಗುವಾಗಲೂ ಅವಾಗಲೇ ನಾವು ಪಾಲ್ಗೊಳ್ಳುತ್ತಾ ಕರ್ತನನ್ನು ಹುಡುಕುವಂಥವರಾಗಿರಬೇಕು. ಆ ರೀತಿ ನಾವಿರುವಾಗ ನಾವು ದೇವರಲ್ಲಿ ಇರ್ತೀವಿ, ಯೇಸು ಕ್ರಿಸ್ತನು ನಮ್ಮಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಆಗ ಅವ್ರ ಜೊತೆ ನಾವು ಸಹವಾಸ ಮಾಡ್ತಾ ಇರುವಾಗ ಏನಾಗುತ್ತೆ, ಅವ್ರ ಜೊತೆ ಸಹವಾಸ ಮಾಡ್ತಾ 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 ಅವರಂತೆ ಆಗ್ಬಿಡ್ತೀವಿ. ಹಲ್ಲೆಲೂಯಾ. ಆಗ ಅವರು ನಾವು ನಮ್ಮ ನಡವಳಿಕೆಗಳನ್ನು, ಗುಣ ಸ್ವಭಾವಗಳನ್ನು, ಕ್ರಿಯೆಗಳನ್ನು ಬದಲಾಯಿಸಿಕೊಂಡು ಅವರ ಸ್ವರೂಪವಾಗಿ ಆಗೋ ಹಾಗೆ ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಅದು ನಮ್ಮಲ್ಲಿ ಆಗೋ ಹಾಗೆ ನಾವು ಅವರಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸಹವಾಸ ಮಾಡಿದ್ರೆ ಅವರಂತೆ ನಾವು ಆಗ್ತೀವಿ. ಆದರೆ ನಾವು ಅವರಂತೆ ಆಗೋರಿಗೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಅವರು ಅವರಂತೆ ಆಗೋ ಹಾಗೆ ನಮ್ಮನ್ನು ಬಿಡಿಸ್ತಾರೆ. ಹಲ್ಲೆಲೂಯಾ. ಆಗ ಎರಡು ಕೈಯಿಂದ ಹೊಡೆಯೋದೇ ಚಪ್ಪಳೆ ಶಬ್ದ ಬರೋದಿಲ್ಲ. ನಾನು ಒಳ್ಳೆಯವನಾಗ್ಬಿಡ್ತೀನಿ ಅನ್ನೋದು ಆಗಲ್ಲ. ನಮ್ಮನ್ನು ಒಳ್ಳೆಯವ್ನು ಮಾಡುವ ಆತನ ಕರ್ತನು. ಆದರೆ ಅವರಿಂದ ನಾವು ಒಳ್ಳೆಯವರಾಗಿ ಮಾಡಲ್ಪಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ನೀನು ನನ್ನ ಹತ್ರ ಬಾ, ನಾನು ನಿನ್ನ ಶುದ್ಧಿ ಮಾಡ್ತೀನಿ ಅಂತ ದೇವರು ಹೇಳೋದು. ನೀನು ನನ್ನನ್ನು ಮಾಡ್ಕೊಳೋದಿಲ್ಲ, ನಿನ್ನ ಹತ್ರ ಬರೋದಿಲ್ಲ. ನೀನು ಬಾ, ನಾನು ನಿನ್ನ ಶುದ್ಧಿ ಮಾಡ್ತೀನಿ. ಆಗ ನಾವು ಬರಬೇಕು, ಅವರು ನಮ್ಮನ್ನು ಶುದ್ಧಿ ಮಾಡ್ತಾರೆ. ಹಲ್ಲೆಲೂಯಾ. ಆಗ ನಾನು ನೀವು ಫಲವನ್ನು ಕೊಡುವಂಥವರೆಲ್ಲಾಗಿ ಇರಬೇಕು. ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡೋಣ. ನಾವು ಫಲವನ್ನು ಒಂದು ವೇಳೆ ಕೊಡ್ತಾ ಇದ್ದರೆ ದೇವರಿಗೆ ಸ್ತೋತ್ರ. ಅಪ್ಪ, ಇನ್ನೂ ಹೆಚ್ಚಾಗಿ ಫಲ ಕೊಟ್ಟು ನಿನ್ನ ನಾಮ ಮಹಿಮೆ ಪಡಿಸೋದಕ್ಕೆ ನಾನು ಸಹಾಯ ಮಾಡು ಅಂತ ನಾವು ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಮ್ಮಲ್ಲಿ ಫಲ ಇಲ್ಲ ಅಂತ ಅನಿಸಿದ್ರೆ, ನನ್ನಲ್ಲಿ ಏನು ಬದಲಾವಣೆ ಇಲ್ಲ, ದೇವ್ರು ನಂಬ್ಕೊಂಡು ಸುಮ್ಮನೆ ನಾನು ಪ್ರಯತ್ನ ಇಲ್ಲದೆ ಬದುಕ್ತಾ ಇದ್ದೀನಿ, ತೂಚಿ ಅಂತ ಅನ್ಸ್ಕೊಂಡು ಬದುಕ್ತಾ ಇದ್ದೀನಿ ಅನ್ನೋ ಥರ ಇದ್ದರೆ ಇವತ್ತೇ ನಾವು ಬದಲಾಗೋಣ. ಅವರ ಸ್ವಭಾವ, ಗುಣ, ನಡವಳಿಕೆಗಳು ಅನುಸರಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ನಾಮ ನಮ್ಮಲ್ಲಿ ಮಹಿಮೆ ಪಡುತ್ತೆ, ಅವ್ರು ನಮ್ಮಲ್ಲಿ ಸಂತೋಷ ಪಡ್ತಾರೆ, ಅವ್ರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಫಲ ಕೊಡೋ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ಮನ ತಿರುಗದೆ ಹೋದರೆ ಅವರು ನಮ್ಮನ್ನು ಕಡಿದು ಹಾಕೋದು ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಆದರೆ ಅಂಥದಕ್ಕೆ ನಾವು ಅವಕಾಶ ಕೊಡೋದು ಬೇಡ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯೇ, ಫಲವನ್ನು ಕೊಡುವಂಥವರಾಗುವ ಹಾಗೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಬರುವಂಥ ವಿಪತ್ತಿಗಳಿಗೆ ತಪ್ಪಿಸಲ್ಪಡುವ ಹಾಗೆ ನಾವು ಫಲ ಕೊಡುತ್ತಾ ಜೀವಿಸಲು ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮಲ್ಲಿ ಒಂದು ವೇಳೆ ಫಲವಿಲ್ಲದೆ ಹೋದರೆ ನಮ್ಮನ್ನು ಕ್ಷಮಿಸಿರಿ ತಂದೆಯೇ. ಇದೇ ದಿವಸದಿಂದ ನಾವು ಫಲವನ್ನು ಕೊಡುವುದಕ್ಕೆ ಪ್ರಾರಂಭಿಸಲು ನಮಗೆ ಸಹಾಯ ಮಾಡಿರಿ ತಂದೆಯೇ. ನಾವು ಮನೆ ತಿರುಗಬೇಕಾದ ಕಾರ್ಯಗಳಿಂದ ಈ ದಿವಸದಿಂದಲೇ ನಾವು ಮನೆ ತಿರುಗುವ ಹಾಗೆ ಒಂದು ಹೊಸ ಜೀವನವನ್ನು ತಂದೆ ನಾವು ಪ್ರಾರಂಭ ಮಾಡುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮ್ಮ ಕೃಪೆಯು ನಮಗಳ ಮೇಲೆ ಕಂಡು ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮ್ಮ ಬಲವುಳ್ಳ ಹಸ್ತದಲ್ಲಿ ನಮ್ಮೆಲ್ಲರನ್ನು ತಗ್ಗಿಸುತ್ತೇವೆ, ಒಪ್ಪಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.